ಹೇಗಿದ್ದೀರಾ? ಅರ್ಜೆಂಟ್ ಅಲ್ಲಿ ಖಂಡಿತ ಸಿಕ್ಕಾಪಟ್ಟೆ ಆ ಪ್ರೇಕ್ಷಕರು ಯಾರು ಟಿವಿ ಮುಂದೆ ಜ್ಞಾನ ಚಿಕ್ಕ ಮಿಸ್ಟೇಕ್ಸ್ ಆಗುತ್ತೆ. ನಾನು ಇಷ್ಟು ದೂರ ಅಡಿಗೆ ಮನೆಗೆ ಬಂದಿರೋದು ಇವತ್ತೇ ಫಸ್ಟ್. So this is X-Cinema. ನಮ್ಗೆ ಗೊತ್ತಿತ್ತು this will be a different kind of a cinema. Assistants ಗಳೆಲ್ಲ ಸರಿಯಾಗಿ ಕೆಲಸ ಮಾಡಿದ್ರೆ ನೀವು ಯಾಕೆ ಹಿಂಗಾಗ್ತೀರಾ? ಇದು ನಿಜವಾಗ್ಲೂ ಡೆಲಿಕೇಟ್ ಮಾಡ್ತೀರಾ ನೀವು? ಆರ್ಡಿನರಿ ಮುಗೀತು. ಗೀತಮ್ಮ ಅವರ ಗೊಜ್ಜಾವಲಕ್ಕಿ ಹಿಂದಿನ ವರ್ಷ ತುಂಬಾನೇ ಕಷ್ಟಪಟ್ಟು ನಾನು ಕೆಲಸ ಮಾಡಿದ್ದೆ. ಅವರಿಗೆ ಕೂತ್ರೆ ನಿಂತ್ರೆ ಸಿನಿಮಾ. ಎಷ್ಟು ಬಂಡವಾಳ ಹಾಕಿದ್ರಾ? ಎಲ್ಲ ಟೀಮ್ ಅವರೆಲ್ಲ ಒಂದಷ್ಟು ದುಡ್ಡು ಅಂತ ತಗೊಂಡು ಮಾಡಿದ್ರು. ನಾವು ಒಂದು ಗೊಜ್ಜಾವಲಕ್ಕಿಲಿ ನಾವು ಸಿನಿಮಾ ಮಾಡ್ತಿರೋದ್ರಿಂದ ಅಪ್ಪು ಸರ್ ಇದ್ದಿದ್ರೆ ಈ ಸಿನಿಮಾ ಇನ್ನೂ ಒಂದು 6 ತಿಂಗಳು ಮುಂಚೆ ರಿಲೀಸ್ ಆಗಿದೆ. ಬೈತಾರೆ, ಹೆಂಗ್ ಬೈತಾರೆ ಗೊತ್ತಾ? ಅವಾಗ ಇವರು ತುಂಬಾ ಬೈತಾರೆ ಅನ್ನೋದಕ್ಕೆ ನಿಲ್ಸಿದ್ರು. ಒಂಥರ ನೋಡ್ತಾರೆ, ಏನೇನೋ ಹಿಂಗೆಲ್ಲ ಅಂತಾರೆ. ನಮ್ಮನೆಗೆ ನಮ್ಮನೆ ಒಲೆಲ್ಲೇನೆ ನಮ್ಮನೆ ಮೆಟೀರಿಯಲ್ಸ್ ಎಲ್ಲ ಹಾಕೊಂಡು ಗೊಜ್ಜಾವಲಕ್ಕಿ ನನ್ ಕೇಳೇ ಮಾಡಿಸಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಬಾಸ್ ಟಿವಿ ಸ್ಪೆಷಲ್ ನಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಸ್ಯಾಂಡಲ್ವುಡ್ ನ ಏಂಜಲ್, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಬೃಂದಾ ಆಚಾರ್ಯ ಅವರು, ಎಕ್ಸ್ ಅಂಡ್ ವೈ ನಿರ್ದೇಶಕ ಕಮ್ ನಟರಾಗಿರುವಂತಹ ಸತ್ಯಪ್ರಕಾಶ್ ಅವರು. ಸೊ ಇವತ್ತು ಬೃಂದಾ ಆಚಾರ್ಯ ಅವರು ಹಾಗೇನೆ ನಿರ್ದೇಶಕ ಸತ್ಯಪ್ರಕಾಶ್ ಅವರು ಇಬ್ರು ಸೇರ್ಕೊಂಡು ನಮ್ಮ ಬಾಸ್ ಟಿವಿ ವೀಕ್ಷಕರಿಗೆ ಒಂದು ವೆರೈಟಿ ಆದಂತಹ ಡಿಶ್ ಅನ್ನ ಉಣಬಡಿಸ್ತಾರಂತೆ. ಅದ್ ಯಾವ ರೀತಿಯಾದಂತಹ ವೆರೈಟಿ ಆಫ್ ಡಿಶ್ ಅನ್ನ ಅವರು ಪ್ರಿಪೇರ್ ಮಾಡಿ ನಮ್ಮ ಬಾಸ್ ಟಿವಿ ವೀಕ್ಷಕರಿಗೆ ಹಾಗೇನೆ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರಿಗೆ ಬಡಿಸ್ತಾರೆ ಅಂತ ಹೇಳ್ಬಿಟ್ಟು ಅವ್ರ ಹತ್ರನೇ ಕೇಳೋಣ. ಮೊದಲನೇದಾಗಿ ಇಬ್ಬರಿಗೂ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ನನಗೆ ಈಗ ಪುಕ್ಕ ಪುಕ್ಕ ಅಂತ ಐತೆ. ಅಲ್ಲ, ಮಾಡಕ್ಕೆ ನೀವ್ ಎದ್ರದೆ, ನೀವು ಮಾಡಿರೋದನ್ನ ತಿನ್ನಕ್ ನಾವೆಷ್ಟು ಭಯ ಪಡ್ಬೇಕು ಅಂತ. ಟ್ರೈ ಮಾಡ್ತೀವಿ. This is special dish. ರೆಡಿನಾ? ಮಾಡುವ? ನಾವು ಆಕ್ಚುಲಿ ಗೊಜ್ಜಾವಲಕ್ಕಿ ಮಾಡ್ತಾ ಇರೋದು. ಗೊಜ್ಜಾವಲಕ್ಕಿ ಸತ್ಯ ಸರ್ ಅಮ್ಮ ಹೇಳ್ಕೊಟ್ಟಂತ ಡಿಶ್. ನಾನು ಇವ್ರ ಮನೆಯಲ್ಲಿ ಫಸ್ಟ್ ತಿಂದಂತ ಡಿಶ್ ಅಂಡ್ ನಂಗೆ ತುಂಬಾ 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 ಇಷ್ಟ ಆಯ್ತು. ಅಂಡ್ ನಾವು ಯಾವಾಗ ಪ್ಲಾನ್ ಮಾಡ್ತಾ ಇದ್ದಲ್ಲ, ನಾನೇ ಹೇಳಿದ್ದು ಸತ್ಯ ಸರ್ಗೆ ಗೊಜ್ಜಾವಲಕ್ಕಿ ಮಾಡ್ಕೊಡೋಣ ಅಂತ. ಸೊ ಈಸ್ ಗೊಜ್ಜಾವಲಕ್ಕಿ ಡಿಶ್ ರೆಡಿನಾ? ರೆಡಿ. ಗೊಜ್ಜಾವಲಕ್ಕಿ ಮಾಡೋದಕ್ಕೆ ಬೇಕಾದಂತ ಸಾಮಗ್ರಿಗಳು ತೋರ್ಸ್ಬೇಕಲ್ವಾ? ಏನ್ ಇಷ್ಟು ಅರ್ಜೆಂಟ್ ಅಲ್ಲಿ ಗೊಜ್ಜಾವಲಕ್ಕಿ ಮಾಡಕ್ಕೆ? ಅವ್ರ ಮೇಡಮ್ ಅಂತ ಇಷ್ಟು ಅರ್ಜೆಂಟ್ ಅಲ್ಲಿ ಗೊಜ್ಜಾವಲಕ್ಕಿ ಪ್ರೇಕ್ಷಕ ಮಹಾಪ್ರಭುಗಳೇ, ಒಂದು ಗೊಜ್ಜಾವಲಕ್ಕಿ ಆಗುತ್ತೆ, ನಿಧಾನಕ್ಕೆ ಕಾಯಿಲೆ ಇದೆ. ಎಷ್ಟು ಅರ್ಜೆಂಟ್ ಅಲ್ಲಿ ಇದ್ದಾರೆ ಇವರು. ಯಾವ ಡಿಶ್ ಅನ್ನ ಮಾಡ್ಕೊಡ್ತಿದ್ರ ಅಂಡ್ ಅದಕ್ಕೆ ಏನೇನೆಲ್ಲ ಬೇಕು ಅಂತ? ಇವತ್ತು ನಾವು ಗೊಜ್ಜಾವಲಕ್ಕಿ ಮಾಡ್ತಾ ಇದೀವಿ. ಇದು ಆಕ್ಚುಲಿ ಸತ್ಯ ಸರ್ ಅಮ್ಮನ ಸ್ಪೆಷಲ್ ಡಿಶ್. ನಾನು ವರ್ಷಾನುಗಟ್ಟಲೆಗಳ ಕಾಲ ಅವ್ರ ಹತ್ರ ಹೇಳಿ ಸರ್ ಅಷ್ಟು ಸತಿ ಆಫೀಸಿಗೆ ಬಂದಿದ್ದೀನಿ, ಒಂದ್ ಸತಿನೂ ಏನ್ ಊಟ ಮಾಡಿಸ್ಲಿಲ್ಲ, ತಿಂಡಿ ಕೊಡ್ಲಿಲ್ಲ ಅಂತ ಹೇಳಿದ್ದಕ್ಕೆ ಅಂತೂ ಒಂದಿನ ಕರ್ಕೊಂಡ್ ಬಂದು ನಮ್ಗೆ ಗೊಜ್ಜಾವಲಕ್ಕಿ ಹಾಕ್ಸಿದ್ರು. ಇವಾಗ ಸೇರ್ ತೀರ್ಸ್ಕೊಳಕ್ ಅವರೇ ಗೊಜ್ಜಾವಲಕ್ಕಿ ಮಾಡಿ ನನಗೆ ತಿನ್ನಿಸ್ತಾರೆ ಇವಾಗ. ಇಟ್ ವಾಸ್ ದಿ ಬೆಸ್ಟ್ ಥಿಂಗ್ ದಟ್ ಐ ಹ್ಯಾವ್ ಎವರ್ ಹ್ಯಾಡ್. ಸೊ ವಿ ಥಾಟ್ ನಿಮ್ಗೂ ಕೂಡ ಗೊಜ್ಜಾವಲಕ್ಕಿ ಮಾಡಿ ತಿನ್ಸೋಣ ಅಂತ ಅನ್ಕೊಂಡಿ. ಬಟ್ ಅವರಷ್ಟು ಚೆನ್ನಾಗಿ ಐ ಗೆಸ್ ನಮಗ್ ಮಾಡಕ್ ಆಗಲ್ಲ. ಸತ್ಯ ಸರ್ ತುಂಬಾ ಈ ಟೋಲ್ಮಿದಾಗ ತುಂಬಾ ಚೆನ್ನಾಗಿ ಕುಕ್ ಮಾಡ್ತಾರೆ ಅಂತ. ಬೆಂಡೆಕಾಯಿ ಪಲ್ಯ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರಂತೆ.
ಸೊ ಇವತ್ತು ನಾವು ನಿಮ್ಗೆ ಗೊಜ್ಜು ಅವಲಕ್ಕಿ ಮಾಡಿ ತಿನ್ನಿಸ್ತೀವಿ. ಅಲ್ಟ್ರಾ ಗೊಜ್ಜು ಅವಲಕ್ಕಿ ಇದು. ಅಲ್ಟ್ರಾ ಗೊಜ್ಜು ಅಲ್ಟ್ರಾ ಗೊಜ್ಜು ಅವಲಕ್ಕಿ. Yes. ಬೃಂದ ಗೊಜ್ಜು ಅವಲಕ್ಕಿ. ಓಕೆ ಮೇಡಮ್, ಅದಕ್ಕೇನೆಲ್ಲ ಬೇಕಾಗಿತ್ತು ಸಾಮಗ್ರಿಗಳು? ಸೊ ಬೇಕಾದಂತ ಸಾಮಗ್ರಿಗಳು, ಇದು ತೆಂಗಿನೆಣ್ಣೆ ತೆಗೆದುಕೊಂಡಿದೀವಿ, ಹ್ಮ್. ಮತ್ತೆ ಇದು ಉದ್ದಿನ ಬೇಳೆ, ಹ್ಮ್. ಇದು ಕಡಲೆ ಬೇಳೆ, ಹ್ಮ್. ಇದು ಒಣಮೆಣಸು, ಹ್ಮ್. ಸಾಲ್ಟ್, ಹ್ಮ್. ಅಂಡ್ ಇದರಲ್ಲಿ ನಾವು ಹುಳಿನ ಹಿಂಡಿ ರಸ ಹುಣಸೆ ಹಣ್ಣಿನ ತೆಗೆದಿಟ್ಕೊಂಡಿದೀವಿ. ರಸ. ಹಾ, ಹ್ಮ್. ಇದು ಸಾಂಬಾರ್ ಪುಡಿ, ಹ್ಮ್. ಇದು ಬೆಲ್ಲ, ಹ್ಮ್. ಬೆಲ್ಲ ತುರಿ ಮಾಡಿ ಇಟ್ಕೊಂಡಿದೀವಿ. ಹ್ಮ್. ಇದು ಶೇಂಗಾ, ಹ್ಮ್. ಅಂಡ್ ಕೊಬ್ಬರಿ ತುರಿ. ಕಾಯಿಗಿಂತ ಕೊಬ್ಬರಿ ಕೊಬ್ಬರಿ. ಚೆನ್ನಾಗಿರುತ್ತೆ ಅಂತ ಅವ್ರು ಹೇಳಿದ್ರು. ಒಣ ಕೊಬ್ಬರಿ. ಒಣ ಕೊಬ್ಬರಿ, ಸಾಸಿವೆ, ಹ್ಮ್. ಅರ್ಶಿನ, ಹ್ಮ್. ಅಂಡ್ ಬೇವಿನ ಸೊಪ್ಪು. ಓ ಮೈ ಗಾಡ್, ನಾನ್ ಚಪ್ಪಾಳೆ ಹೊಡೆದಿದ್ದು ಎಲ್ಲ ಕರೆಕ್ಟ್ ಆಗಿ ಹೇಳಿದ್ರಿ ಅಂತ. ಪಕ್ಕ ವಿಡಿಯೋ ಹಾಕಿದ್ರೆ ಪಕ್ಕ ಟ್ರೋಲ್ ಆಗ್ತೀರಾ? ಕರಿಬೇವಿನ ಸೊಪ್ಪು ನನಗೂ ಬೇವಿನ ಸೊಪ್ಪು. ಖಂಡಿತ ಸಿಕ್ಕಾಪಟ್ಟೆ ಡಿಫ್ರೆನ್ಸ್. ಅಲ್ಲ, ಉಪ್ಪು ಹಾಕ್ತೀರಾ, ಹುಳಿ ಹಾಕ್ತೀರಾ, ಬೆಲ್ಲನೂ ಹಾಕ್ತೀರಾ, ಕಹಿನೂ ಹಾಕ್ಬಿಡ್ತೀರಾ. ಮಹಾಪ್ರೇಕ್ಷಕರು ಯಾರು ಟಿವಿ ಮುಂದೆ ಜ್ಞಾನತ ಬಿದ್ದೋಗ್ಬಾರ್ದು, ಸ್ವಲ್ಪ ಚಿಕ್ಕ ಮಿಸ್ಟೇಕ್ಸ್ ಆಗತ್ತೆ. ಈಗ Sorry. ಸರಿ ಮಾಡ್ಕೊಂಡು ಇದು ಕರಿಬೇವಿನ ಸೊಪ್ಪು, ಮತ್ತೆ ಇದು ಬಿಳಿ ಎಳ್ಳನ್ನ ಪೌಡರ್ ಮಾಡಿ ಇಟ್ಕೊಂಡಿದೀವಿ, ಹ್ಮ್. ಮತ್ತೆ ಇದು ಜೀರಿಗೆ ಮತ್ತೆ ಮೆಂತೆನ ಪೌಡರ್ ಮಾಡಿ ಇಟ್ಕೊಂಡಿದೀವಿ. ಓಕೆ. ಅಂಡ್ ಇದು ಪೋಹಾನ ನಾವು ಗ್ರೈಂಡ್ ಮಾಡಿ ತೊಳೆದು ಇಟ್ಕೊಂಡಿರೋದು. ಓಕೆ, ಅವಲಕ್ಕಿನ. ಅವಲಕ್ಕಿನ. ಹ್ಮ್. ಹಾ, ಅಷ್ಟೇ, ಇಷ್ಟೇ ಸಾಮಗ್ರಿಗಳು. Okay. ಮಾಡಕ್ ಶುರು ಮಾಡಿ. ಎಸ್, ಮಾಡಕ್ ಶುರು ಮಾಡೋಣ. ಗೊಜ್ಜು ಅವಲಕ್ಕಿ ಮಾಡಬೇಕು ಅನ್ನೋದಕ್ಕೆ ಏನೆಲ್ಲ ಐಟಮ್ಸ್ ಬೇಕು ಅಂತ ಹೇಳಿದ್ರಿ. ಆ ಪ್ರೋಸೆಸ್ ಹೆಂಗೆ ಹೇಳ್ಕೊಡ್ತೀರಾ ಅಂತ? ನೀವು ಮಾಡ್ತೀರಾ ಅಥವಾ ಸರ್ ಮಾಡ್ತಾರಾ? ಸರ್ವ್ ಮಾಡ್ತಾರೆ. ನೀವು ಅವ್ರಿಗೆ So ಹೇಳ್ತೀರಾ? is the special. ನಾನು ಐ ಆಮ್ ದ ಲೀಡ್ ಶೆಫ್. ಓಕೆ, ನೀವು ಮೇನ್ ಚೆಫ್. ಓಕೆ, ಅಂದ್ರೆ ನಿಮ್ಮ ಹತ್ರ ಅವ್ರು ಕಲಿತಿದ್ದಾರೆ ಅಂತ. ಹೌದು. ಇವಾಗ ಇವ್ರ ಹತ್ರ ಕೆಲಸ ಸೇರ್ಕೊಂಡಿದೀವಿ. Training ಕೊಡ್ತಾ ಇದೀವಿ. ಅವರು ಏನ್ ಹೇಳ್ಕೊಡ್ತಾರೆ ಅದನ್ನೆಲ್ಲ ನಾವು ಅದ್ ಏನ್ ಮಾಡ್ತೀರಾ ಗೊತ್ತಿಲ್ಲ, ನಾನು ಗೊಜ್ಜು ಅವಲಕ್ಕಿ ಮಾಡ್ಕೊಟ್ರೆ. ಸಿನಿಮಾ ಶೂಟಿಂಗ್ ನಡಿಬೇಕಾದ್ರೆ ಅವ್ರು ಯಾವಾಗ್ಲೂ ಹೇಳೋರು, ನಾನ್ ಡೈರೆಕ್ಟ್ ಮಾಡ್ಬೇಕು ಅಂತ ಆಸೆ ಸರ್, ನಾನ್ ಡೈರೆಕ್ಟ್ ಆಗ್ಬೇಕು ಅಂತ ಆಸೆ ಅಂತ. ಓಕೆ. ಸೊ ಇದು ಫಸ್ಟ್ ಸ್ಟೆಪ್ ಅವ್ರದ್ದು, ಅಂದ್ರೆ ಹೇಗ್ ಡೈರೆಕ್ಟ್ ಮಾಡ್ತಾರೆ ಅಂತ ನೋಡೋಣ. ಅಂದ್ರೆ ಸಿನಿಮಾ ಟೈಮ್ ಅಲ್ಲಿ ನಾನು ಸರ್ ಇಂದ ಇನ್ಸ್ಪಿರೇಷನ್ ಎಲ್ಲ ತಗೊಂಡು ಅವ್ರು ಹಿಂಗ್ ಡೈರೆಕ್ಟ್ ಮಾಡ್ತಾರೆ, ಆಕ್ಟಿಂಗು ಮಾಡ್ತಾರೆ, ಆ ಕಡೆ ಪ್ರೊಡ್ಯೂಸರು ಮಾಡ್ತಾರೆ, ಆಮೇಲೆ ಅಡಿಗೆನೂ ಮಾಡ್ತಾರೆ. ಅಡಿಗೆನೂ ಮಾಡ್ತಾರೆ ಅಂತ ತೋರ್ಸಕ್ಕೆ ನಾನು ಇಷ್ಟು ದೂರ ಅಡಿಗೆ ಮನೆಗೆ ಬಂದಿರೋದು ಇವತ್ತೇ ಫಸ್ಟ್ ಅಂತ. ಈ ಆಂಗಲ್ ಇಂದೆಲ್ಲ ಅಡಿಗೆ ಮನೆ ನೋಡಿರಲಿಲ್ಲ, ಇವತ್ತು ನೋಡಿ ನಂಗೆ ತುಂಬಾ ಸಂತೋಷ ಆಗ್ತಾ ಇದೆ. ಇವಾಗ ಸ್ಟಾರ್ಟ್ ಇವಾಗ ಶುರು ಮಾಡ್ತೀರಾ? ಹೌದು. ಎಸ್. ಓಕೆ. ಸೊ ನಾವು ಏನ್ ಮಾಡ್ಬೇಕು ಮೇಡಮ್ ಫಸ್ಟ್? ಸೊ ನಾವು ಅವಲಕ್ಕಿನ ಗ್ರೈಂಡ್ ಮಾಡಿ ಏನು ತೊಳೆದು ಇಟ್ಕೊಂಡಿದೀವಲ್ಲ, ಅದಕ್ಕೆ ಇದು ಅವಲಕ್ಕಿನ ಗ್ರೈಂಡ್ ಮಾಡಿ ತೊಳೆದಿಟ್ಕೊಂಡಿರೋದು. ಫುಲ್ ಕ್ಲೀನ್, ಎಷ್ಟು ವೈಟ್ ಆಗಿ ತೊಳೆದಿದ್ದಾರೆ ನೋಡಿ. ಯಾವ ಸೋಪ್ ಹಾಕಿದ್ರಿ ಮೇಡಮ್? ನೆನ್ಸಿಟ್ಟಿದ್ರು ಸ್ವಲ್ಪ ಹೊತ್ತು ಸೊಪ್ಪು ಪೌಡ್ರಲ್ಲಿ, ಅಷ್ಟು ವೈಟ್ ಆಗಿರುತ್ತೆ. ತೊಳೆದಿಟ್ಕೊಂಡಿದೀವಿ. ಇದಕ್ಕೆ ನಾವು ಉಪ್ಪು ಹಾಕಿ, ಇದನ್ನಿಗೆ ಇಡೋದಾ? ಬಿಡಿ, ಹಾ. ತೊಂದ್ರೆ ಇಲ್ಲ. ಉಪ್ಪು ಹಾಕೋದು, ಹ್ಮ್. and then ಇದು ಸಾಂಬಾರ್ ಪುಡಿ ಇಷ್ಟು ಹಾಕೋದಮ್ಮ? ಹಾಕೋದು ಫುಲ್. ಸಾಂಬಾರ್ ಪುಡಿ ಹಾಕ್ತಾ ಇದೀನಿ. ಕಣ್ಣೆಲ್ಲ ಮುಚ್ಕೊಳ್ಳಿ, ಫ್ಯಾನ್ ಹಾಕೊಂಡಿದ್ರೆ ನಿಮ್ ಕಣ್ಣಿಗೆ ಹೋಗ್ಬಿಟ್ರೆ ಕಷ್ಟ ಆದ್ಮೇಲೆ. and then ಬೆಲ್ಲ ಹಾಕೋಬೇಕು ಇಷ್ಟು. ನೋಡಿ, ಹೆಣ್ಮಗು ಆಗಿರೋದಕ್ಕೆ ಸ್ವೀಟ್ ಆಗ್ತಾ ಇದಾರೆ, ಗಂಡ್ಮಕ್ಳಿಗೆ ಖಾರ ಕೊಡ್ತಾರೆ. ಇಷ್ಟು ಸಾಕು. ಹ್ಮ್. and then ಹುಳಿ ನೀರು, ಆಮೇಲೆ ಹುಳಿ ಇಡ್ತಾರೆ. ಸೊ ನಾವೀಗ ಹೇಗೆ ಉಪ್ಪು ಖಾರ ಹುಳಿ ಎಲ್ಲ ಮಿಕ್ಸ್ ಮಾಡಿದೀವೋ, ನಮ್ಮ ಮೂವಿಯಲ್ಲಿ ಕೂಡ ಹಾಗೇನೆ ಎಲ್ಲಾ ಇಮೋಷನ್ಸ್ ಇದೆ. ಉಪ್ಪಿದೆ, ರುಚಿಗೆ ತಕ್ಕಷ್ಟು ಎಂಟರ್ಟೈನ್ಮೆಂಟ್ ಇದೆ, ರುಚಿಗೆ ತಕ್ಕಷ್ಟು ಅಲ್ಲ ಜಾಸ್ತಿನೇ ಎಂಟರ್ಟೈನ್ಮೆಂಟ್ ಇದೆ. ಅಂಡ್ ಬದುಕಿನ ಏರಿಳಿತ ಅಂತ ಏನ್ ಹೇಳ್ತಾರ, ಕಷ್ಟಗಳಾಗಿರ್ಬೋದು, ಅದು ಖಾರ. ಅಂಡ್ ನಮ್ಮ ಜರ್ನಿ ತುಂಬಾನೇ ಎಂಟರ್ಟೈನಿಂಗ್ ಆಗಿದೆ, ತುಂಬಾನೇ ಅಂದ್ರೆ ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡು ಹೋಗೋದೇನಿದೆ ಅದು ಸ್ವೀಟ್. ಮತ್ತೆ ಹುಳಿನೇನು ಕಂಪೇರ್ ಮಾಡೋದು ಸರ್?
ಹುಲಿನ ಡೈಲಾಗ್ಸ್ ಡೈಲಾಗ್ಸ್ ಅಂಡ್ ಕ್ಲೈಮ್ಯಾಕ್ಸ್ ಟೈಮ್ ಅಲ್ಲಿ ಒಂದ್ ಸ್ವಲ್ಪ ಏನದು ಇದಾಗತ್ತಲ್ಲ ಅದೆಲ್ಲ can be ಹುಳಿ. So this is X and Y. ಮಿಕ್ಸ್ ಮಾಡಿ ಅದನ್ನ ತಗೊಳ್ಳಿ. ಯಾವ್ದ್ರಲ್ಲಿ ಮಿಕ್ಸ್ ಮಾಡ್ಬೇಕು ಮೇಡಮ್? ಇದ್ರಲ್ಲ ಹಾ you can mix. ಈಗ ನೋಡಿ ತೊಳೆದಿರೋ ಹಂಗೆಲ್ಲ ಮಾಡ್ಬಾರ್ದು, ಹಿಂಗ್ ಮಾಡಿದ್ರೆ. ಈಗ ತೊಳೆದಿರುವ ಅವಲಕ್ಕಿ, ಖಾರ, ಉಪ್ಪು, ಸ್ವೀಟು ಎಲ್ಲದನ್ನು ಮಿಕ್ಸ್ ಮಾಡಕ್ ಹೇಳಿದ್ದಾರೆ. ಏನ್ ಮೇಡಮ್ ಇದು ಹಿಂಗ್ ಸ್ಮೆಲ್ ಬರುತ್ತಲ್ಲ, ಇದು ಮಿಕ್ಸಿಂಗ್ ಅಲ್ಲೇನೆ ಮೋಸ್ಟ್ಲಿ ಪ್ರೇಕ್ಷಕರಿಗೂ ಈ ಸ್ಮೆಲ್ ಹೋಗ್ತಾ ಇರ್ಬೋದು. ಇದು ಎಕ್ಸ್ಚೇಂಜ್ ಆಗಿನ ಸ್ಮೆಲ್, ಇದು ಎಕ್ಸ್ಚೇಂಜ್ ಆಗಿನ ಸ್ಮೆಲ್. ಸುಮ್ಮನೆ ಇದಕ್ಕೆ ಗೊಜ್ಜವಲಕ್ಕಿ ಇವರು ಬೃಂದ ಅವ್ರ ಹಿಂಗೆ ಗೊತ್ತಾ, ಇದು ಎಲ್ಲ ಸ್ಮೆಲ್ ಬರ್ತಾ ಇದೆಯಲ್ಲ, ಇದು ಹಿಂಗೆಲ್ಲ ಮಾಡಿರೋದು, ಇದ್ರದೊಂದು ಒಳ್ಳೆ ಫ್ಲೇವರ್. ಆ ತರ ಆರ್ಟಿಸ್ಟ್ ಎಲ್ಲ ಒಳ್ಳೆ ವಿಷಯಗಳು ಮಿಕ್ಸ್ ಆಗಿರುವಂತ ಆರ್ಟಿಸ್ಟ್ ಅವ್ರು. ಅಂದ್ರೆ ಆಕ್ಟಿಂಗ್ ಅಲ್ಲಿ, ಆಮೇಲೆ ಪ್ರೊಫೆಷನಲ್ ಆಗಿ, ಆಮೇಲೆ ಗುಣದಲ್ಲಿ ಅವರು ಒಂಥರ ಗೊಜ್ಜವಲಕ್ಕಿ ತರ. And it is very healthy also. ಹೌದು. So I'm good if I am there in your life. You are good, sorry, not I am. ಸರ್, ನೀವು ಟೈಟಲ್ ನ X and Y ಅಂತ ಇಡೋದಕ್ಕೆ ಏನ್ ಸರ್ ಕಾರಣ? ಎಕ್ಸ್ ಅಂಡ್ ವೈ ಅಂತ ಇಡೋದಕ್ಕೆ ಏನ್ ಕಾರಣ ಅಂದ್ರೆ, ಇದು ಕ್ರೋಮೋಸೋಮ್. ಎಕ್ಸ್ ಅಂಡ್ ವೈ ಅಂದ್ರೆ ಮೇಲ್ ಬಾಡಿಲಿ XX ಅಂತ ಕ್ರೋಮೋಸೋಮ್ಸ್ ಇರುತ್ತೆ, ಫಿಮೇಲ್ ಬಾಡಿಲಿ XY ಕ್ರೋಮೋಸೋಮ್ಸ್ ಇರುತ್ತೆ. ಉಲ್ಟಾ ನೋಡಿ, ನಮಗೂ ಅರಿನ ಹಂಗೆ ಆಯ್ತು. ನಾನು ಜಸ್ಟ್ ಜೋಕ್ ಮಾಡಿದ್ರು, ಮತ್ತೆ ಇಲ್ಲ ಸಪೋರ್ಟ್ ಅನ್ನು ಮಾಡಿದ್ರು. ಉಲ್ಟಾ ಮೇಲ್ ಬಾಡಿಲಿ XY ಕ್ರೋಮೋಸೋಮ್ಸ್ ಇರುತ್ತೆ, ಫಿಮೇಲ್ ಬಾಡಿಲಿ XX ಕ್ರೋಮೋಸೋಮ್ಸ್ ಇರುತ್ತೆ. ಅದೆರಡು ಮಿಕ್ಸ್ ಆದಾಗ ಆಕ್ಚುಲಿ ಮಗು ಹುಟ್ಟೋದು. ಓಕೆ. ಸೊ ಅಂದ್ರೆ ಅದೆರಡು ಅಂದ್ರೆ ಮೇಲ್ ಬಾಡಿಯಿಂದ X ಕ್ರೋಮೋಸೋಮ್ಸ್ ಹೋದ್ರೆ ಹೆಣ್ಮಗು, Y ಕ್ರೋಮೋಸೋಮ್ಸ್ ಹೋದ್ರೆ ಗಂಡು. ಸೊ ಇಡೀ ಸಬ್ಜೆಕ್ಟ್ ಹುಟ್ಟದ ಒಂದು ಜೀವದ ಕತೆ. ಸೊ ಅದು ಭೂಮಿಗೆ ಬರ್ಬೇಕು ಅಂತ ಕಾಯ್ತಾ ಇರೋ ಕತೆ. ಇಲ್ಲಿ ಭೂಮಿ ಮೇಲಿರೋ ಒಂದ್ ಗಂಡು ಹೆಣ್ಣು XY ಮಿಕ್ಸ್ ಮಾಡ್ದಲೆ ಓಡಾಡ್ಕೊಂಡಿರ್ತಾರೆ. ಅದು ಇವ್ರು ಯಾವ XY ಮಿಕ್ಸ್ ಮಾಡ್ತಾರೆ ಗುರು ಅಂತ ಕಾಯ್ಕೊಂಡು ಅದು ಬಂದು ಸೇರ್ಸುವಂತ ಕತೆ XY. ಸೊ ಅದಕ್ಕೆ ಡೈರೆಕ್ಟ್ ಇರ್ಲಿ ಅಪ್ರೋಚ್, ಜನಕ್ಕೆ ಗೊತ್ತಾಗ್ಲಿ XY ಅಂದ್ರೆ ಒಂದು ಯಾವ್ದೋ ಒಂದು ಕ್ರೋಮೋಸೋಮ್ ಕತೆ ಅಂತ ಗೊತ್ತಾಗ್ಲಿ ಅಂತ ಡೈರೆಕ್ಟ್ XY ಅಂತಾನೆ ಹೆಸರಿಟ್ಟಿದ್ವಿ. ಅಂದ್ರೆ ಈ X and Y ಸಿನಿಮಾ ಮಾಡೋದಕ್ಕೆ ನಿಮ್ಗೆ ಏನ್ ಇನ್ಸ್ಪಿರೇಷನ್ ಬಂತು ಅಂಡ್ ಯಾಕೆ ಅಂತ ಕಾರಣ ಏನು ಅಂತ? ಎಕ್ಸ್ಪೀರಿಯನ್ಸ್ ಅಷ್ಟೇ. ಅಂದ್ರೆ ಏನ್ ಇನ್ಸ್ಪಿರೇಷನ್ ಅಂದ್ರೆ ಯಾವ್ದೋ ಒಂದು ಟೈಮ್ ಅಲ್ಲಿ ಯಾವ್ದೋ ಒಂದು ಥಾಟ್ ಎಕ್ಸೈಟ್ ಮಾಡುತ್ತೆ. ಏನೋ ಈ ಥಾಟ್ ಚೆನ್ನಾಗಿದೆಯಲ್ಲ, ಈ ಥಾಟ್ ಬಗ್ಗೆ ಮಾತಾಡ್ಬೋದಲ್ವಾ ಅಂತ ಅದನ್ನ ಮಾತಾಡ್ತೀವಿ ಕೂತ್ಕೊಂಡು ಆಫೀಸಲ್ಲಿ. ಈ ತರದ್ ಒಂದು ಥಾಟ್ ಬಂತು, ಏನ್ ಅನ್ಸತ್ತೆ ಈ ತರದ್ದು ಅಂತ. ಯಾವಾಗ ಆ ಥಾಟ್ 4 ಜನಕ್ಕೂ ಏನೋ ಹೊಸ ತರ ವಿಶೇಷವಾಗಿದೆ ಅನ್ಸತ್ತೆ, ನಮ್ ಕೆಲ್ಸ ಏನೋ ಇದನ್ನ ಸಿನಿಮಾ ಮಾಡೋಣ ಗುರು, ಈ ಥಾಟ್ ಚೆನ್ನಾಗಿದೆ, ಮಾತಾಡಕ್ ಚೆನ್ನಾಗಿದೆ, ಯೋಚನೆ ಮಾಡಕ್ ಚೆನ್ನಾಗಿದೆ, ಡಿಸ್ಕಸ್ ಮಾಡಕ್ ಚೆನ್ನಾಗಿದೆ, ಸರಿ ಇದೊಂದೊಂದು ಸಿನಿಮಾ ಮಾಡೋಣ ಅಂತ ಹೇಳಿ X and Y ಸಿನಿಮಾ ಮಾಡಿದ್ವಿ. ಮೇಡಮ್ ಅವ್ರಿಗೆ ಹೆಂಗ್ ಅಪ್ರೋಚ್ ಮಾಡಿದ್ರಿ ನೀವು? ಕತೆನ ಹೆಂಗ್ ಇಷ್ಟಪಟ್ರಿ ಅಂತ? ಅಫ್ಕೋರ್ಸ್ ಕತೆ ಕೇಳಿದ್ದು. ಅಂಡ್ ಫಸ್ಟ್ ಗೆ ನನ್ಗೆ ನಮ್ದೊಂದ್ ಫ್ರೆಂಡ್ ಸನಲ್ ಅಂತ ಕಾಮನ್ ಫ್ರೆಂಡ್, ಅವರು ಸತ್ಯ ಸರ್ ಹೇಳಿದ್ರಂತೆ. ಜಸ್ಟ್ ನಮ್ ಕೌಸಲ್ಯ ರಾಮ ರಿಲೀಸ್ ಆಗಿತ್ತು ಅಂಡ್ ಸತ್ಯ ಸರ್ X and Y ಗೋಸ್ಕರ ಕೃಪಾ ಕ್ಯಾರೆಕ್ಟರ್ ಹುಡುಕ್ತಾ ಇತ್ತು. ಅಂಡ್ ದೆನ್ ಇವ್ರಿಗೆ ಹೇಳಿದ್ರಂತೆ ಬೃಂದ ಓಕೆನಾ ಅಂತ, ಇವ್ರು ಕರ್ಸಿ ಅಂತ ಅಂದ್ರಂತೆ. ಸೊ ನಾನು ಆಫೀಸಿಗೆ ಬಂದು ಕತೆ ಕೇಳಿದ್ದು. ಫಸ್ಟ್ ನನ್ಗೆ ಆಕ್ಚುಲಿ ಸತ್ಯ ಸರ್ ಸಿನಿಮಾ ಅಂತ ಬಂದಿದ್ದು ನಾನು. And for the kind of cinemas he makes, ನಂಗೆ ಗೊತ್ತಿತ್ತು this will be a different kind of a cinema, one different experience ಇರುತ್ತೆ ಅಂತ ಗೊತ್ತಿತ್ತು ನಂಗೆ ಫಸ್ಟ್ ಇನ್ ಪ್ಲೇಸ್. ಸೊ ಅದಕ್ಕೋಸ್ಕರ ಬಂದೆ. ಬಟ್ ದೆನ್ ನಾನು X and Y ಕೇಳಿದ್ಮೇಲೆ there was no looking back. I mean ಇದನ್ನ ಮಾಡ್ಲೇಬೇಕು, because it is a very challenging role. ಕೃಪಾ ರೋಲ್ ಏನ್ ಬರ್ದಿದ್ದಾರೆ, ಇಟ್ಸ್ ಅ ವೆರಿ ಚಾಲೆಂಜಿಂಗ್ ರೋಲ್. ಅಂಡ್ ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ X and Y ಅಲ್ಲಿ ಬರೋದು ಇಟ್ ಈಸ್ ಆಫ್ ತುಂಬಾನೇ ಪ್ರಾಮಿನೆನ್ಸ್ ಇಂದು ಅಂಡ್ ತುಂಬಾನೇ ವೇಟೇಜ್ ಇರುವಂತ ಕ್ಯಾರೆಕ್ಟರ್ಸ್ ಏನೆ ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ. ಈಗ ಪೋಸ್ಟರ್ ಅಲ್ಲಿ ನಿಮ್ಗೆ 4 ಕ್ಯಾರೆಕ್ಟರ್ಸ್ ಕಾಣಿಸ್ತಾ ಇದ್ರು ಕೂಡ ಉಳಿದೆಲ್ಲ ಕ್ಯಾರೆಕ್ಟರ್ಸ್ ಏನ್ ಬಂದು ಹೋಗುತ್ತೆ ಎಲ್ಲ ಕೂಡ ತುಂಬಾನೇ ಪ್ರಾಮಿನೆಂಟ್ ಆಗಿರುವಂತ ಕ್ಯಾರೆಕ್ಟರ್ಸ್. ಅಂಡ್ ಕೃಪಾ ಕ್ಯಾರೆಕ್ಟರ್ ನಂಗೆ ತುಂಬಾನೇ ಇಷ್ಟ ಆಯ್ತು. ಅಂಡ್ X and Y ಆಸ್ ಅ ಸಬ್ಜೆಕ್ಟ್ ತುಂಬಾನೇ ಚೆನ್ನಾಗಿದೆ, ತುಂಬಾನೇ ಎಂಟರ್ಟೈನಿಂಗ್ ಆಗಿದೆ. ಸೊ ಐ ಥಾಟ್ ಐ ಹ್ಯಾವ್ ಟು ಡೂ X and Y. ಮೇಡಮ್ ಇದು ನೋಡಿ, ಸೊ ಮಿಕ್ಸ್ ಮಾಡಿದ್ದಾಯ್ತು ಇದು ಸರ್? ಕರೆಕ್ಟ್ ಮಿಕ್ಸ್ ಮಾಡಿದ್ದೀನಾ? ಇಲ್ಲ, ಕರೆಕ್ಟ್ ಆಗಿ ಮಿಕ್ಸ್ ಮಾಡ್ಲಿಲ್ಲ. ಇದೆಲ್ಲ ಏನ್ ಹಿಂಗೆ ಏನ್ ಹೇಳಿ ಬಿಡಿ ಇರಬಾರ್ದು, ವೈಟ್ ಇರಬಾರ್ದು. ಹಾ ವೈಟ್ ಇರಬಾರ್ದು. ಮಿಕ್ಸ್ ಮಾಡಿ ಅದು ಹೇಳ್ಕೊಡ್ತಾ ಇರ್ಬೇಕಾಗುತ್ತೆ. ಅಸಿಸ್ಟೆಂಟ್ಸ್ ಗಳೆಲ್ಲ ಸರಿಯಾಗಿ ಕೆಲಸ ಮಾಡಿದ್ರೆ ಅಲ್ಲ, ಇವಾಗ ಅವ್ರಿಗಂತೂ ಮಿಕ್ಸ್ ಮಾಡಕ್ ಇಟ್ರಿ, ನಾನೇನ್ ಮಾಡ್ಲಿ ಅಂತ ಗೊತ್ತಾಗ್ತಿಲ್ಲ. ನಾವಿಬ್ರು ತಿನ್ನೋಣ. ಕೆಲಸ ಎಲ್ಲ ಅವ್ರು ಮಾಡಿ, ಹಾಡು ಕೆಲಸ ಎಲ್ಲ ನೋಡಿದಾರಲ್ಲ ಶೂಟಿಂಗ್ ಅಲ್ಲೆಲ್ಲ.
ಎಲ್ಲ ಮಾಡ್ತಾರ ಇವ್ರ ಪಾಡಿಗೆ, ಇವ್ರು ಏನ್ ಆ ಕಡೆ ಈ ಕಡೆ ನೋಡಲ್ಲ, ಕೊಟ್ರೆ ಮಾಡ್ತಾ ಇರ್ತಾರ ಪಾಪ ಅಂತ ಹೇಳಿ. ಸರ್ ಕಾನ್ಫಿಡೆನ್ಸ್ ಅಷ್ಟು ಹೌದು. ನಮ್ಗೆ ನಿಮ್ ಮೇಲೆ, ಖಂಡಿತ. ಅಂದ್ರೆ ನಿಮ್ಗೆ ಯಾವ್ದ್ ರೋಲ್ ಕೊಟ್ರು ನೀವು ಚೆನ್ನಾಗ್ ಮಾಡ್ತೀರಾ ಅಂತ. ಛೆ. ಹಂಗೆ ಇಲ್ಲಂತೂ ಅಡಿಗೆ ಮಾಡ್ತಿದಾರ? ಶೂಟಿಂಗ್ ಲೊಕೇಶನ್ ಅಲ್ಲಿ ಯಾವತ್ತಾದ್ರೂ ಅಡಿಗೆ ಮಾಡಿದ್ರೆ? ನಾನೇ ಪ್ರತಿದಿನ ಅಡ್ಗೆ ಮಾಡಿದ್ದೀನಿ. ಇಲ್ಲ, ಶೂಟಿಂಗ್ ಟೈಮಲ್ಲೆಲ್ಲ ಅಡಿಗೆ ಮಾಡೋಷ್ಟೆಲ್ಲ ಟೈಮ್ ಇಲ್ಲ. ಅವ್ರು ಶಾಕ್ ಆಗ್ಬಿಟ್ರೆ ಯಾವಾಗ ಮಾಡ್ತಿದ್ರು ಅಂತ. ನಮ್ಮ ಟೀಮ್ ಅವ್ರು ಏನಾರು ಈ ಡೈಲಾಗ್ ಕೇಳಿದ್ರೆ ಎಲ್ಲೆಲ್ಲಿ ನಿಂತಿರ್ತಾರ ಅಲ್ಲಲ್ಲೇ ಬಿದ್ದೋಗ್ಬಿಡ್ತಾರೆ ದಬ 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 ಅಂತ. ನೋಡಿ ಮೇಡಮ್, ಈಗ ಆಲ್ಮೋಸ್ಟ್ ನನ್ನ ಕೈಯಲ್ಲಿ ಆದಷ್ಟು ಹಾ. ಇನ್ನ ನಾವ್ ಇಟ್ ಇಸ್ ಓಕೆ ಅಲ್ಲ. ಹಾ. ಸೊ ಅವ್ರಿಗೆ ತೋರಿಸಿ ಕನ್ಸಿಸ್ಟೆನ್ಸಿ ಹೀಗೆ ನೀಟಾಗಿ ಆಕ್ಚುಲಿ ಮಿಕ್ಸ್ ಮಾಡ್ಕೊಂಡು ಅದನ್ನ ಸೈಡ್ ಅಲ್ಲಿ ಇಟ್ಕೋಬೇಕು. ಅಂಡ್ ಇಟ್ಸ್ ಅ ವೆರಿ ಟೇಸ್ಟಿ ಡಿಶ್ ಆಯ್ತಾ, Okay. ತುಂಬಾನೇ ಇದಕ್ಕೆ ವೆರಿ ಗುಡ್. ಅವಲಕ್ಕಿ ಗ್ರೈಂಡ್ ಮಾಡಿ ಇಟ್ಕೊಂಡು ತೊಳೆದಿಟ್ಕೊಂಡಿರುವಂತ ಅವಲಕ್ಕಿ, ಅದ್ರ ಜೊತೆಗೆ ಹುಣಸೆ ರಸ, ಸಾಂಬಾರ್ ಪೌಡ್ರು, ಬೆಲ್ಲ ಮತ್ತೆ ಉಪ್ಪು, ಹಿಂಗೆ ಫುಲ್ ಎಲ್ಲ ಮಿಕ್ಸ್ ಆಗುತ್ತಲ್ಲ. ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಈ ತರ ಕನ್ಸಿಸ್ಟೆನ್ಸಿ ಇಟ್ಕೊಂಡು ಮಿಕ್ಸ್ ಮಾಡಿ ಪ್ರಾಪರ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಸೈಡ್ ಅಲ್ಲಿ ಇಟ್ಕೋಬೇಕು. Okay. ಅಂದ್ರೆ ಇವಾಗ ಇದೆಲ್ಲ ಐಟಮ್ಸ್ ಎಲ್ಲ ಹಾಕಿದೀವಲ್ಲ, ಹಾ. ಎಷ್ಟು ನಿಮಿಷಗಳ ಕಾಲ ಅದೆಲ್ಲ ಮಿಕ್ಸ್ ಆಗ್ಬೇಕು ಅಂತ? ಲೈಕ್ ಒಂದ್ 5 minutes ಅಷ್ಟೇ. ಇಟ್ಬಿಟ್ರೆ ಅದೆಲ್ಲ ಮೆಲ್ಟ್ ಆಗ್ಬಿಡುತ್ತೆ ಬೆಲ್ಲ ಎಲ್ಲ. ಎಲ್ಲಾನು ಅದೇ ಎನಿ ವಿಚ್ ವೇಸ್ ಬೆಲ್ಲ ಕೂಡ ನೀವು ತುಂಬಾ ಚಿಕ್ಕದಾಗಿ ಕಟ್ ಮಾಡಿ. ಇಟ್ಕೊಂಡಿರ್ತೀರಲ್ಲ, ಸೊ ಎಲ್ಲ ಮಿಕ್ಸ್ ಆಗ್ಬಿಡುತ್ತೆ. ಇದನ್ನ Okay. ಸೈಡಲ್ಲಿ ಇಟ್ಕೊಳ್ಳೋಣ ಈಗ 5 ನಿಮಿಷಕ್ಕೆ. ಕೊಡಿ ಮೇಡಮ್, ನಾನೇ ಇರ್ತೀನಿ. ಓಕೆ, ಈಗ ಎಲ್ಲ ಅಂತೂ ಮಿಕ್ಸ್ ಮಾಡಿ ಇಟ್ಟಿದ್ದಾಯ್ತು. ಸೊ ನೆಕ್ಸ್ಟ್ ಪ್ರೋಸೆಸ್ ಏನು ಅಂತ? ನೆಕ್ಸ್ಟ್ ಸ್ಟೆಪ್ ನಮ್ಗೆ ಒಂದು ಬಾಂಡ್ಲೆ ಬೇಕು. ದೆನ್ ಒಗ್ಗರಣೆ ಹಾಕೊಂತೀವಿ ನಾವು. ಸೆಟ್ ಪ್ರಾಪರ್ಟಿ ಅಂತ ತಂದಿದ್ದೀವಿ. Set property. ತುಂಬಾನೇ ಸಿಂಪಲ್ ಡಿಶ್ ಬಿಕಾಸ್ ಯಾರು ಅಡಿಗೆ ಮಾಡಕ್ ಬರಲ್ಲ, ನನ್ ಬರುತ್ತೆ ಬಟ್ ಯಾರಿಗಾದ್ರೂ ಬರಲ್ಲ ಅಂತಂದ್ರೆ ಅಂತವ್ರಿಗೆ ದಿಸ್ ಇಸ್ ವೆರಿ ಈಸಿ ಡಿಶ್ ಅಂಡ್ ವೆರಿ ಕ್ವಿಕ್ ಡಿಶ್. ತುಂಬಾನೇ ಬೇಗ ಆಗುತ್ತೆ, ಜಾಸ್ತಿ ಟೈಮನ್ನು ತಗೊಳ್ಳಲ್ಲ. ಸೊ ನಾವು ಬಾಂಡ್ಲೆ ಇಟ್ಕೊಂಡು ಅದಕ್ಕೆ ಹಚ್ಬೇಕು ಅಷ್ಟು. ಇದು ಕಮ್ಮಿ ಊರಲ್ಲಿ ಇಡ್ಬೇಕು, ಜಾಸ್ತಿ ಊರಲ್ಲಿ ಇಡ್ಬೇಕು? ಕಮ್ಮಿ ಉರಿ. ವಿ ಡೋಂಟ್ ವಾಂಟ್ ಟು ಟೇಕ್ ರಿಸ್ಕ್ ಅಷ್ಟೇನೆ. ದೊಡ್ಡಕ್ಕೆ ಇಟ್ಕೊಂಡು ನಂತರ ಕತ್ತೋಗ್ಬಿಟ್ರೆ. ಸ್ಟವ್ ಆನ್ ಮಾಡಿ ಅಂಡ್ ಬಾಣ್ಲೆ ಇಟ್ಟು ಬಾಂಡ್ಲೆ ಬಿಸಿ ಆಗ್ಬೇಕು, ಫಸ್ಟ್ ಕಾಯ್ಬೇಕು. ಬಿಸಿ ಆಗಲಿ ಕಾಯ್ಬೇಕು. ಓಕೆ, ಆ ಬಾಣ್ಲೆ ಬಿಸಿ ಆಗೋ ಅಷ್ಟರಲ್ಲಿ ಸೊ ಎಲ್ಲೆಲ್ಲೆಲ್ಲ ಶೂಟಿಂಗ್ ಮಾಡಿದಿರಾ ಅಂತ? 25 ದಿವಸ ಬೆಂಗಳೂರು, 25 ದಿವಸ ಮಂಗಳೂರಿಂದ ಬೈಂದೂರ್ ತನಕ. ಆ 150 ಕಿಲೋಮೀಟರ್ಸ್ ಸ್ಟ್ರೆಚ್ ಏನಿದೆ, ಫುಲ್ ಆ ಸ್ಟ್ರೆಚ್ ಪೂರ್ತಿ ಆ ಸಮುದ್ರದ ಪಕ್ಕದ್ದು ರೋಡ್ಗಳು. ಸೊ ಮಂಗಳೂರು ಪೂರ್ತಿ ಔಟ್ಡೋರ್, ಹೆಚ್ಚು ಕಮ್ಮಿ 25 ಡೇಸ್ ಪೂರ್ತಿ ಔಟ್ಡೋರ್ ಮಾಡಿದ್ವಿ. ಮಿಕ್ಕಿದ 25 ಡೇಸ್ ಬೆಂಗಳೂರಲ್ಲೇ ಮಾಡಿದ್ವಿ. ಅಂಡ್ ಬೃಂದಾ ಅವರು, ನೀವು ಆ ಸ್ಕ್ರಿಪ್ಟ್ ಅಂತ ಕೇಳಿದಾಗ ನೀವು ಹೇಳಿದ್ರಲ್ಲ ಸತ್ಯಪ್ರಕಾಶ್ ಸರ್ಗೋಸ್ಕರ ನಾನು ಒಪ್ಕೊಂಡೆ ಅಂತ ಹೇಳ್ಬಿಟ್ಟು, ಬಿಕಾಸ್ ಅವ್ರು ಫಸ್ಟ್ ಸತ್ಯ ಸರ್ ಅಂತ and then the script, of course. ಸೊ ಅವ್ರು ಕೇಳಿದಾಗ ಏನಾದ್ರು ಚೇಂಜಸ್ ಅನ್ನ ಮಾಡಿಸೋದುಂಟಾ ಅಂತ, ಮಾಡಿಸಿದ್ರಾ ಅಂತ? See, Satya sir is very actor friendly director ಅಂತ ಹೇಳ್ಬೋದು. Because see, he's a very renowned director ನಮ್ಮ ಇಂಡಸ್ಟ್ರಿಯಲ್ಲಿ. ಅವರು ತುಂಬಾನೇ ಅಮೇಸಿಂಗ್ ಮೂವೀಸ್, ತುಂಬಾನೇ ಥಾಟ್ ಪ್ರೊವೋಕಿಂಗ್, ತುಂಬಾನೇ ಒಂದು ಮೆಸೇಜ್ ಇರುತ್ತೆ ಅವ್ರ ಮೂವೀಸ್ ಅಲ್ಲೆಲ್ಲ. ಅಂತ ಮೂವೀಸ್ ಅನ್ನು ಕೊಟ್ಬಿಟ್ಟು ಸ್ಟೇಟ್ ಅವಾರ್ಡ್ ತಗೊಂಡು, ನ್ಯಾಷನಲ್ ಅವಾರ್ಡ್ ತಗೊಂಡು, ಯು ವಿಲ್ ಹ್ಯಾವ್ ದಟ್ ಥಿಂಗ್ ದಟ್ ಅವ್ರು ಏನ್ ಹೇಳ್ತಾರೋ ಐ ಗೆಸ್ ನೀವು ಅದನ್ನೇ ಮಾಡ್ಬೇಕಾಗ್ಬೋದೇನೋ ಅಂತ. ಬಟ್ ಅವರು ನನ್ಗೆ ಫಸ್ಟ್ ಡೇ ಆಫೀಸಿಗೆ ಬಂದಾಗಿನಿಂದ ತುಂಬಾನೇ ಕಂಫರ್ಟಬಲ್ ಮಾಡಿಸಿದ್ರು. ದಟ್ ಫೀಲ್ಸ್ ಲೈಕ್ ಅಂದ್ರೆ ಒಂದು ಫ್ರೆಂಡ್ಸ್ ಎಲ್ಲ ಕುತ್ಕೊಂಡು ಕೆಲಸ ಮಾಡ್ತಿರೋ ತರ. ಅಂಡ್ ಇನ್ಫ್ಯಾಕ್ಟ್ ಲೈಕ್ ಫಸ್ಟ್ ಡೇ ಶೂಟ್ ಅಲ್ಲಿ ಕೂಡ ನನ್ಗೆ ದರ್ ವಾಸ್ ದಿಸ್ ಒನ್ ಲೈನ್ ಹೇಳ್ಬೇಕಿತ್ತು, ದೊಡ್ಡಣ್ಣ ಅವ್ರ ಜೊತೆಗೆ ಇದ್ದಿದ್ದು ಅದ್ ಸೀನು. ಅಂಡ್ ನನಗೆ ಏನೋ ಒಂದ್ ಸ್ವಲ್ಪ ಏನಾದ್ರು ಬೇರೆ ತರ ಹೇಳ್ಬೋದೇನೋ ಅಂತ ಅನಿಸ್ತಾ ಇತ್ತು, ಕನೆಕ್ಟ್ ಆಗ್ತಾ ಇರ್ಲಿಲ್ಲ. ಅಂಡ್ ಸದ್ಯ ಸರಿಗೆ ನಾನು ಹೇಳ್ದೆ ಅಷ್ಟೇ, ಸರ್ ಈ ಲೈನ್ ನಂಗೆ ಕನೆಕ್ಟ್ ಆಗ್ತಿಲ್ಲ, ಏನಾದ್ರು ಬೇರೆ ತರ ಮಾಡ್ಬೋದಂತ. ಲಿಟರಲಿ ಪೆನ್ ಪೇಪರ್ ಹಿಡ್ಕೊಂಡ್ ಕೂತ್ಕೊಂಡ್ಬಿಟ್ರೆ ಲೈಕ್ ಏನ್ ಮಾಡೋಣ, ಏನ್ ಹೇಳೋಣ ಅಂತ. ಈಸ್ ಲೈಕ್ ದಟ್. ಸೊ ನಮ್ಮ ತಲೆಯಲ್ಲಿ ಆಸ್ ಅನ್ ಆರ್ಟಿಸ್ಟ್ ಆ ಕ್ಯಾರೆಕ್ಟರ್ಗೋಸ್ಕರ ಏನೇ ಥಾಟ್ ಬಂದ್ರು, ಏನೇ ಅನ್ಸಿದ್ರು, ಐ ಹ್ಯಾಡ್ ದಟ್ ಫ್ರೀಡಮ್ ಟು ಟಾಕ್ ಟು ಹಿಮ್. ಹಿ ಈಸ್ ಅ ಡೈರೆಕ್ಟರ್ ಲೈಕ್ ದಟ್. ಸೊ ಅವರಿಗೆ ಅಂದ್ರೆ ಇಲ್ಲ ನಾನು ನ್ಯಾಷನಲ್ ಅವಾರ್ಡ್ ತಗೊಂಡಿದ್ದೀನಿ, ಸ್ಟೇಟ್ ಅವಾರ್ಡ್ ತಗೊಂಡಿದ್ದೀನಿ, ನೀವು ನನ್ನ ಹತ್ರ ಮಾತಾಡಂಗಿಲ್ಲ, ಹಾಗೆಲ್ಲ ಏನಿಲ್ಲ. ಅವಾಗ ಮಾತಾಡಲ್ಲ. ಬಟ್ ಅದೇ ಅಂದ್ರೆ ನಮ್ಗೆ ಐ ಹ್ಯಾಡ್ ದಟ್ ಫ್ರೀಡಮ್ ಆಸ್ ಕೃಪಾ. ನನ್ಗೆ ಏನೇ ಅನ್ಸಿದ್ರು ನಾನು ಅವ್ರ ಹತ್ರ ಹೇಳಿ ಡಿಸ್ಕಸ್ ಮಾಡಿ ಯೂಸ್ ಟು ಡೂ ಇಟ್. ಓಕೆ, ಕಾದಿದೆ ಅನ್ಸುತ್ತೆ? ಕಾದಿದೆ ಮೇಡಮ್? ಇಲ್ಲ, ಕಾಯ್ಲಿಲ್ಲ, ಇನ್ನು ಕಾಯ್ಬೇಕು. ಓಕೆ, ಕಾಯೋಷ್ಟರಲ್ಲಿ ತಾರಾಬಣ ಕೇಳೋದ ಬಗ್ಗೆ. ತಾರಾಬಳಗ ತುಂಬಾ ಸೀನಿಯರ್ ಆಕ್ಟರ್ಸ್ ಎಲ್ಲ ಇದ್ದಾರೆ, ಅದ್ರ ಜೊತೆಗೆ ಇನ್ನು ಹೊಸಬ್ರೆಲ್ಲಾನು ಕೂಡ ಇದ್ದಾರೆ. ಹೆಂಗ್ ಸೆಲೆಕ್ಷನ್ ಮಾಡಿದ್ರಿ ಒಂದು ಸ್ಕ್ರಿಪ್ಟ್ ತಕ್ಕಂಗೆ? ಬಿಕಾಸ್ ಯಾಕಂತಂದ್ರೆ ಸೀನಿಯರ್ಸ್ ಅಂದಾಗ ಒಂದು ಅವ್ರ ಸ್ಕ್ರಿಪ್ಟ್ ಕೇಳಿದಾಗ ಮಾಡಿದ್ರೆ ಹೆಂಗಪ್ಪ ಅಂತ ಹೇಳ್ಬಿಟ್ಟು ಒಂದು ಯೋಚನೆಗಳು ಅವರ ಒಂದು ತಲೆಯಲ್ಲಿ ಬರುತ್ತೆ. ಸೊ ಅವ್ರಿಗೆ ಯಾವ ರೀತಿ ಅಪ್ರೋಚ್ ಮಾಡಿದ್ರಿ ಸೀನಿಯರ್ ಆಕ್ಟರ್ಸ್ ಎಲ್ಲ? ಅಂದ್ರೆ
ನಂಗೆ ಈ ಸಿನಿಮಾದಲ್ಲಿ ಹೊಸದಾಗಿ ಪರಿಚಯ ಆಗಿದ್ದು ಬೃಂದ ಮತ್ತೆ ಅಯನ, ಹ್ಮ್. ಇಬ್ರು ಹೊಸ ಪರಿಚಯ ನಂಗೆ ಈ ಸಿನಿಮಾಯಿಂದ. ಹ್ಮ್. ಸುಂದರ್ ಸರ್, ವೀಣಾ ಮೇಡಮ್, ಹ್ಮ್. ಹರಿಣಿ ಮೇಡಮ್ ಒಬ್ರು ಹೊಸ ಹ್ಮ್. ಪರಿಚಯ ಆಯ್ತು. ಸುಂದರ್ ಸರ್, ವೀಣಾ ಮೇಡಮ್ ಎಲ್ಲ ನನಗೆ ತುಂಬಾ ಮುಂಚೆ ಮ್ಯಾನ್ ಆಫ್ ದ ಮ್ಯಾಚ್ ಅಲ್ಲೂ ಮಾಡಿದ್ರು. ಸುಂದರ್ ಸರ್ ನನಗೆ ಸ್ಕ್ರಿಪ್ಟಿಂಗ್ ಅಲ್ಲೆಲ್ಲ ಕೂತಿರ್ತಾರೆ, ಸ್ಕ್ರಿಪ್ಟ್ ಡಿಸ್ಕಷನ್ ಅಲ್ಲೆಲ್ಲ, ಸೊ ಅವರು ರೆಗ್ಯುಲರ್ ಆಗಿರ್ತಾರೆ. ಹರಿಣಿ ಮೇಡಮ್ ಹೊಸದಾಗಿ ಪರಿಚಯ ಆಗಿದ್ರು. ದೊಡ್ಡಣ್ಣ ಸರು ಪರಿಚಯ ಇದ್ರು, ದೊಡ್ಡಣ್ಣ ಸರು ಮಾಡಿದ್ರು. ಏನಂದ್ರೆ ಹೋಗಿ ಕತೆ ಹೇಳಿದಾಗ ನನಗೆ ಅವ್ರು ಒಪ್ಕೊಂತಾರೆ ಬಿಡ್ತಾರೆ ಅನ್ನೋದಕ್ಕಿಂತ ನಾನು ಹೇಳೋ ಕತೆ ಅವ್ರಿಗೆ ಏನ್ ಅನ್ನಿಸ್ತಾ ಇದೆ ಅನ್ನೋದು ನನಗೆ ಇಂಪಾರ್ಟೆಂಟ್. ಅವ್ರು ಒಪ್ಕೊಳ್ಳಿಲ್ಲ ಅಂದ್ರೆ ನನ್ಗೇನ್ ಬೇಜಾರಾಗಲ್ಲ, ಬಟ್ ಕತೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಬೇಜಾರಾಗ್ಬಿಡ್ತು. ಇವ್ರ ಕತೆ ವರ್ಕ್ ಆಗ್ತಾ ಇಲ್ವಲ್ಲ, ಏನೋ ಮಿಸ್ ಇದೆಯಲ್ಲ ಕತೆಯಲ್ಲಿ, ಏನ್ ವರ್ಕ್ ಮಾಡ್ಬೇಕಂಗಾದ್ರೆ ಕತೆಗೆ ಅಂತ. ಸೊ ನಾನು ಯಾವ ಆರ್ಟಿಸ್ಟ್ ಹತ್ರ ಹೋದ್ರು ನಾನು ಅವ್ರಿಗೆ ಒಪ್ಕೋತಾರೆ ಬಿಡ್ತಾರೆ, ನಾನು ಆಮೇಲೆ ಯೋಚನೆ ಮಾಡೋದು ನನ್ನ ಕತೆ ಇವ್ರಿಗೆ ಏನ್ ಅನ್ಸತ್ತೆ, ಇವ್ರು ಯಾವ ತರ ಫೀಲ್ ಮಾಡ್ತಾರೆ ನನ್ನ ಕತೆನ ಅಂತ. ಸೊ ಇವ್ ಬೃಂದ ಅವರು ಅದೇ ಹೇಳ್ದಂಗೆ ಮ್ಯೂಚುವಲ್ ಫ್ರೆಂಡ್ಸ್ ಅಲ್ಲಿಂದ ಬಂದಾಗ ನನಗ್ ಡೌಟ್ ಇತ್ತು, ಬೃಂದ ಅವರು ಈ ಸಿನಿಮಾ ಮಾಡ್ತಾರ ಇಲ್ವಾ ಅಂತ ಡೌಟ್ ಇತ್ತು. ಅವ್ರು ಹೇಳಿದ್ರು ಬೃಂದ ಬರ್ತಾರೆ ಬೇಕಾದ್ರೆ ಅಂತ. ನಾನು ಕರ್ಸಿ ಒಂದ್ಸರಿ ನನಗೆ ಕತೆ ಹೇಳೋ ಹುಚ್ಚು, ಯಾರು ಬರ್ತಾರೆ ಅಂದ್ರೆ ಕರ್ಸಿ ಕತೆ ಹೇಳೋಣ. ಸೊ ನಾನು ಹಂಗೆ ಇವ್ರ ಒಂದ್ ಕತೆನಾದ್ರು ಹೇಳೋಣ, ಇವ್ರ ರಿಯಾಕ್ಷನ್ ಗೊತ್ತಾಗತ್ತೆ ನನ್ಗೆ ಅಂತ ಕರ್ಸಿದ್ದು ಆಫೀಸಿಗೆ. ಸೊ ಇವ್ರು ಯಾವಾಗ ಕತೆ ಕೇಳಕ್ ಸ್ಟಾರ್ಟ್ ಮಾಡಿದ್ರು, ಒಂದ್ ಅರ್ಧ ಕತೆ ಹೇಳೋ ಅಷ್ಟೊತ್ತಿಗೆ ನಂಗೆ ಒಂದು ಕ್ಲಾರಿಟಿ ಬಂತು, ಇವ್ರು ಮೋಸ್ಟ್ಲಿ ಈ ಸಿನಿಮಾ ವರ್ಕ್ ಮಾಡ್ತಾರೆ ಅನ್ಸುತ್ತೆ. ಯಾಕಂದ್ರೆ ಅಷ್ಟು ರಿಯಾಕ್ಟ್ ಮಾಡೋರು ಕತೆ. ಸಿನಿಮಾ ಕತೆ ಮುಗಿಯೋ ಅಷ್ಟೊತ್ತಿಗೆ ಕ್ಲಾರಿಟಿ ಬಂದ್ಬಿಡ್ತು, ಇವರೇ ಮಾಡೋದು ಈ ಕ್ಯಾರೆಕ್ಟರ್ ಅಂತ ಒಂದ್ ಗೊತ್ತಾಗೋಯ್ತು. ಫಿಕ್ಸ್ ಆಗೋದ್ವಿ. ಸೊ ಹಂಗೆ ಆಮೇಲೆ ಅಯಾನೂ ಅಷ್ಟೇ. ಅಯಾನ ಅವ್ರನ್ನು ನಮಗೂ ಅಯಾನ ಹೊಸ ಪರಿಚಯ. ಆ ಎಕ್ಸ್ಪೆಷಲಿ ಆ ರೋಲ್ಗೆ ಸ್ವಲ್ಪ ಮಾಡಾಗಿರೋ ಹುಡುಗಿಬೇಕು, ಬಟ್ ಸ್ವಲ್ಪ ಅದು ಡಲ್ಲಾಗೂ ಕಾಣ್ಬೇಕು ಅನ್ನೋ ಒಂದು ಯೋಚನೆಯಲ್ಲಿ ಹುಡುಕ್ಬೇಕಾದ್ರೆ ಅಯನ್ ಅವ್ರು ಸಿಕ್ಕಿದ್ರು. ಅವ್ರದ್ದು ದೂರದರ್ಶನ ಅಂತ ಪೃಥ್ವಿ ಅಂಬರ್ ಅವ್ರ ಜೊತೆ. ಸೊ ಎಲ್ಲ ಒಳ್ಳೆ ಆಕ್ಟರ್ಗಳಿದ್ದಾರೆ. ಅಥರ್ವ ಅಂತ ಅವ್ರು ನನ್ನ ಮ್ಯಾನ್ ಆಫ್ ದ ಮ್ಯಾಚ್ ಅಲ್ಲಿ ಮಾಡಿದ್ರು, ಆಗಿಂದ ಪರಿಚಯ ಹುಡುಗ. ನನಗೆ ಈ ಕಥೆಯಲ್ಲಿ ಫಸ್ಟ್ ಬರೆಯಕ್ ಸ್ಟಾರ್ಟ್ ಮಾಡಿದಾಗ್ಲೇ ಅವರೇ ಫೇಸ್ ಅಂದ್ರೆ ಮೈಂಡ್ ಅಲ್ಲಿ ಇದ್ದಿದ್ದು ಆ ಫೇಸ್, ಅಂದ್ರೆ ಆ ಸ್ಮೈಲಿಂಗ್ ಫೇಸ್, ವೆರಿ ಇನ್ನೋಸೆಂಟ್ ಸ್ಮೈಲ್ ಇದೆ ಅವ್ರಿಗೆ. ಈ ಸ್ಮೈಲ್ ಚೆನ್ನಾಗಿ ಯೂಸ್ ಮಾಡ್ಕೋಬೇಕಲ್ಲ ನಾನು, ಒಳ್ಳೆ ಕತೆಗೆ ವರ್ಕ್ ಆಗತ್ತಲ್ಲ ಈ ಸ್ಮೈಲ್. ತುಂಬಾ ಅಪರೂಪ ಚೆನ್ನಾಗಿ ನಗೋರು ಸಿಗೋದು. ಅಂದ್ರೆ ನಕ್ಕದಾಗ ತುಂಬಾ ಚೆನ್ನಾಗಿ ಅಂದ್ರೆ ನಕ್ಕದ ಎಲ್ಲರೂ ಚೆನ್ನಾಗಿ ಕಾಣ್ತಾರೆ, ಬಟ್ ಮಗು ತರ ಕಾಣೋದು ತುಂಬಾ ಅಪರೂಪ. ಸೊ ಅವನು ಅಥರ್ವಂಗೆ ಅಂತಾನೆ ಅನ್ಕೊಂಡಿದ್ವಿ ಆ ಕ್ಯಾರೆಕ್ಟರ್ನ. ಸೊ ಹಿಂಗೆ ಎಲ್ಲಾರ್ನು ಮಾಡಿದಾಗ ಸೇರಿಸಿದಾಗ ನಾನ್ ಮಾಡೋ ಕ್ಯಾರೆಕ್ಟರ್ನು ತುಂಬಾ ಜನಕ್ಕೆ ಅಪ್ರೋಚ್ ಮಾಡಿದ್ದೆ, ನೀವ್ ಮಾಡಿ ಅಂತ. ಬಟ್ ಈ ಕಥೆಯಲ್ಲಿ ಸೆಂಟರ್ ಕ್ಯಾರೆಕ್ಟರ್ ಬಂದು ಅಥರ್ವ. ಸೊ ಈ ನನ್ನ ಪಾತ್ರನ ಯಾರ್ಗೆ ಹೋಗಿ ಹೇಳಿದ್ರು ಅದು ಸೆಕೆಂಡರಿ ಕ್ಯಾರೆಕ್ಟರ್, ಪ್ರೈಮರಿ ಕ್ಯಾರೆಕ್ಟರ್ ಅಥರ್ವ ಆಗಿರೋದ್ರಿಂದ ಯಾರು ಅಷ್ಟು ಇಂಟ್ರೆಸ್ಟ್ ತೋರಿಸ್ತಾ ಇರ್ಲಿಲ್ಲ. ಸೊ ಆಮೇಲೆ ನಾವು ಟೀಮ್ ಡಿಸ್ಕಷನ್ ಮಾಡಿದ್ಮೇಲೆ ಎಲ್ಲ ಹೇಳಿದ್ರು, ನೀನೇ ಮಾಡೋ ಮರಿ ಅತ್ಲಾಗೆ ಯಾಕೆ ಸುಮ್ಮನೆ ಕಾಯೋದು ಅಂತ. ನಾನ್ ಮಾಡಿದ್ರೆ ನೀವೆಲ್ಲ ಸಿನಿಮಾ ನೋಡ್ತೀರಾ ಅಂದ್ರೆ ನೋಡೋಣ ಅಂದ್ರು. ಸರಿ ಸಿನಿಮಾಗಿಂತ ಮುಂಚೆ ಏನಾದ್ರು ನೀವು ಪರಿಚಯ ಆಗ್ಬಿಟ್ಟು ನಾನೇ ಒಂದ್ ಗಜ್ಜಾಲಕ್ಕಿ ಮಾಡ್ತೀನಿ ನೋಡ್ರಿ. ಓಕೆ, ಈಗ ಕಾದಿದೆ. ಈಗ ಫಸ್ಟ್ ತೆಂಗಿನ ಎಣ್ಣೆ ಹಾಕೋಬೇಕು. ಎಲ್ಲಿ ಇವನ್ಗೆ ಅವಕಾಶ ಕೊಡ್ಬೇಕಾಗುತ್ತೆ ಅಂತ ಬಾಂಡ್ಲಿ ಕಾದಿದೆ ಅಂತ ಟಾಪಿಕ್ ಡೈವರ್ಟ್ ಮಾಡ್ತಿದ್ರು. ಏನೋ ಒಂದ್ ಪಿಕ್ಚರ್ ಹೀರೋ ಆಗಿದ್ದೀನಿ, ಆಲೆ ಕಾಂಪಿಟೇಷನ್. 2 ಸ್ಪೂನ್ ಓಕೆನಾ? 1 ಸ್ಪೂನ್, 2 ಸ್ಪೂನ್, ಇನ್ನೊಂದು ಅರ್ಧ ಹಾಕಿ. ಫುಲ್ ಆಗ್ಬೇಕು ಅನ್ಸುತ್ತೆ ಐ ಥಿಂಕ್. ಹೌದಾ? ಹಾಕಿದ್ರೆ ಅವ್ರು ಹೇಳ್ತಿದಾರೆ ಅಂತಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಸರ್, ನಮ್ಮಿಬ್ಬರಿಗೂ ಗೊತ್ತಿಲ್ಲ. ಅಷ್ಟೊಂದು ಇಷ್ಟ ಜಾಸ್ತಿ ಆಗ್ಬಿಡತ್ತೆ. ಇಲ್ಲ, ಅವಲಕ್ಕಿ ಹೀರ್ಕೊಳ್ಳುತ್ತೆ ಅದು. ಓಕೆ, ಸಾಕ? ಸಾಕು. ಆಮೇಲೆ ಬೇಕಂದ್ರೆ ಆಡ್ ಮಾಡ್ಕೋಬಹುದು. ಇದು ಎಣ್ಣೆ ತುಂಬಾ ಕುದ್ರೆ ಆವಿ ಆಗುತ್ತಾ? ಟೆಸ್ಟ್ ಮಾಡ್ತಿದ್ದಾರೆ. ಇಲ್ಲ, ಹಾವಿ ಏನಾಗಲ್ಲ, ಬಟ್ ಏನಾದ್ರೂ ಮಟೀರಿಯಲ್ ಹಾಕಿದ್ರೆ ಅಂದ್ರೆ ಮೆಟೀರಿಯಲ್ ಸಿಮೆಂಟ್ ಕಾಂಕ್ರೀಟ್ ಮೆಟೀರಿಯಲ್ ಹಾಕಿದ್ರೆ ಮನೆ ಆಗ್ಬಿಡತ್ತೆ. ಪ್ರೇಕ್ಷಕ ಮಹಾಪ್ರಭುಗಳೇ, ಗೊಜ್ಜವಲಕ್ಕಿಗೆ ಸಾಸ್ವೆ ನೀವು ಮೆಟೀರಿಯಲ್ಸ್ ಎಲ್ಲ ಹುಡುಕ್ಬೇಡಿ. ನಾನು ಕುಕಿಂಗ್ ಮಾಡಬಾರ್ದಿತ್ತು. ಓಕೆ, ಎಣ್ಣೆ ಕಾದಿದೆ ಅನ್ಸುತ್ತೆ. ಓಕೆ, ಈಗ ಏನ್ ಹಾಕ್ಬೇಕು ಫಸ್ಟ್? ಇದಕ್ಕೆ ಎಣ್ಣೆ ಕಾದಿದ್ಯಾ ಕಾದಿಲ್ವಾ ಅಂತ ಕಾದಿದ್ಯಾ? ಓಕೆ, ಸಾಸಿವೆ ಒಂಚೂರು ಹಾಕಿದ್ರೆ ಗೊತ್ತಾಗತ್ತ ಅಂತ. ಸ್ಪೂನ್ ತಗೊಳ್ಳಿ. ಇದ್ರಲ್ಲೇ ಹಾಕ್ಬೇಕಾ? ಅಲ್ಲ ಫಸ್ಟ್ ತೋರಿಸಿ. ಫಸ್ಟ್ ಅಷ್ಟಲ್ಲ, ಅಲ್ಲ ನೋಡೋಣ ಕಾದಿದ್ಯಾ ಅಂತ. ಕಾದಿದೆ. ಕಾದಿಲ್ಲ. ಕಾದಿದೆ. ಎಷ್ಟು ಹಾಕ್ಬೇಕು? ಓಕೆ, ಸಿಡಿಯುತ್ತೆ ಸ್ವಲ್ಪ ಹಿಂದೆನೇ ಇದ್ದಾರೆ.
ಓಕೆ ನಾನು ಫುಲ್ 1 ಸ್ಪೂನ್ ತಗೊಳ್ಳಿ ಆಗಿದ್ರೆ ಅಷ್ಟೆಲ್ಲ ಬೇಡ. ಓಕೆ ಸಾಕು, ಇನ್ನು ಕಡಿಮೆ ಅಂತೆ. ಇದು ಯಾರು ಮಾಡೋ ಅಡಿಗೆ ಕಾರ್ಯಕ್ರಮ ಇದು? ಅವ್ರು ಮಾಡೋ ಅಡಿಗೆ ಕಾರ್ಯಕ್ರಮ, ನಾವು ಮಾಡೋ ಅಡಿಗೆ ಕಾರ್ಯಕ್ರಮ. ಓಕೆ, ನೀವು ಬೇಗ ಹಾಕ್ಬೇಕು. ಹಾಕಿ. ಅಲ್ಲ ಅದು ಕಾದಿದ್ಯಾ? ಅದೇ ಚಟ ಅಂತ ಇಲ್ಲ. ಇಟ್ ಈಸ್ ಚಟ. ಓಕೆ ಸಾಕು. And then 1 spoon of this. ನನ್ನ ಕೈಯಲ್ಲಿ ಕೊಡಿ. ಇಷ್ಟ? ಹಾ ಸಾಕು. And then ಕಡಲೆಬೇಳೆ, ಸಾಸಿವೆ, ಉದ್ದಿನ ಬೇಳೆ, ಕಡಲೆಬೇಳೆ. ಓಕೆ ಇಷ್ಟ? ಹಾ ಇನ್ನೊಂದು ಸ್ಪೂನ್. ಓಕೆ ಸಾಕು. And then ಶೇಂಗಾ ಮಿಕ್ಸ್ ಮಾಡ್ಬೇಕಾ? ಇದು ಮಿಕ್ಸ್ ಮಾಡ್ಬೇಕು ಅಂತ ಉರಿನ ಸಣ್ಣ ಮಾಡ್ಕೋಬೇಕು. ಓಕೆ. ಇದು And then ಕರಿಬೇವು, ಗೋಲ್ಡನ್ ಕಲರ್ ಬರೋ ತನಕ ಮಿಕ್ಸ್ ಮಾಡ್ಕೋಬೇಕು. ಕರಿಬೇವು ಹಾಕೋಬಹುದು ತಾನೆ? ಇಲ್ಲಿ ಹಾಕ್ಬೇಡ್ರಿ, ಆಮೇಲೆ ಹಾಕ್ಬೇಕು. ಇವ್ರಿಗೆ ಹೊಟ್ಟೆ ಹಸ್ತಿದೆ ನಮ್ಮ ಹೀರೋಯಿನ್ಗೆ, ಅದಕ್ಕೆ ಬೇಗ ಹಾಕ್ತಾ ಇದಾರೆ ಪಾಪ. And then ಅರ್ಶಿನ ಅದೆಲ್ಲ ಲಾಸ್ಟಿಗೆ ರೀ. ಪ್ರೇಕ್ಷಕ ಮಹಾಪ್ರಭುಗಳು ಕನ್ಫ್ಯೂಸ್ ಆಗಬಾರ್ದು. ಇದು ಗೋಲ್ಡನ್ ಬರೋ ತನಕ, ಗೋಲ್ಡನ್ ಕಲರ್ ಬರೋ ತನಕ. ಓಕೆ ಹಾಗಾ? ಇದು ಕಡಲೆ ಬೀಜ ಈಗ ಹಾಕೋಬಹುದು ಅನ್ಸುತ್ತೆ. ಹಾಕೋಬಹುದಾ? ದೊಡ್ಡ ಮಾಡ್ಬೇಡಿ, ನಂತರ ಕತ್ತೋಗ್ಬಿಟ್ರೆ ಅಂತ ನಂಗೆ ಅಷ್ಟೇ. ಕತ್ತೋಗ್ಬಿಟ್ರಲ್ಲ, ಕತ್ತೋಗ್ಬಿಟ್ರೆ ನಮ್ ಕಡೆ ಕತ್ತೋಗ್ಬಿಟ್ರೆ ಸೀದೋಗ್ಬಿಡುತ್ತೆ. ಸೀದ್ಬಿಟ್ರೆ ನಾವು ಕತ್ತೋಗ್ಬಿಟ್ರೆ ಅಂತ ನೀನು ಹೇಳೋದು. ನೀವು ಇವ್ರದ್ದು ಕನ್ನಡ ಭಾಷಾ ಜ್ಞಾನ ನಿಮ್ಗೆ ಇನ್ನೂ ತುಂಬಾ ವರ್ಡ್ಸ್ ಇದೆ ಅವ್ರದ್ದು. ನನ್ನ ಕನ್ನಡದಷ್ಟು ಚೆನ್ನಾಗಿ ಕನ್ನಡ ನಿಮ್ದು ಇಲ್ಲ ಕನ್ನಡ. ಹೌದೌದು, ಅದ್ ಖಂಡಿತ. ಹಾಕಿ. ನೀವ್ ಯಾಕೆ ಹಿಂಗ ಹಾಕ್ತೀರಾ? ಲಕ್ಷ್ಮೀ ಪಟಾಕಿ ಹಚ್ಚಿದಂಗ ಹಚ್ತೀರಲ್ರಿ ನೀವು. ಅಲ್ಲ ಹಿಂಗ ಹಾಕ್ಬಿಟ್ಟು ಅವ್ರ ಏನಾದ್ರು ಆಶ್ಚರ್ಯವಾಗಿದ್ರೆ ಸಾಕು. ಪ್ರೇಕ್ಷಕ ಮಹಾಪ್ರಭುಗಳೇ, ನಾನು ಜೀವ ಒತ್ತೆ ಇಟ್ಟು ಮಾಡ್ತಾ ಇರೋಂತ ಅಡಿಗೆ ದಯವಿಟ್ಟು ಇದು ಎಲ್ಲರೂ ಧ್ಯಾನಾಸಕ್ತಿಯಿಂದ ಇದು ನೋಡಿ. ತಡೀರಿ, ಎಲ್ಲಿ ನಮ್ಮಮ್ಮ ಕಾಣ್ತಾ ಇಲ್ಲ. ಇದೊಂಚೂರು ಆಗ್ಲಿ, ತಡೀರಿ. ಅಷ್ಟೊಂದು ಮಾತಾಡಿ ಏನಾದ್ರು. ಓಕೆ, ಅದು ಬೇರೆಷ್ಟರಲ್ಲಿ ಶೂಟಿಂಗ್ ಟೈಮ್ ಅಲ್ಲೂ ಎಷ್ಟೇ ಫನ್ ಇತ್ತಾ? ಹೆಂಗಿತ್ತು? ನೆಕ್ಸ್ಟ್ ಲೆವೆಲ್ ಫನ್ ಇತ್ತು. ತುಂಬಾನೇ ಎಂಜಾಯ್ ಮಾಡಿದೀನಿ. ಆಸ್ ಐ ಸೆಡ್, ಸತ್ಯ ಸರ್ ಅವ್ರದ್ದು ಫಸ್ಟ್ ಫಿಲ್ಮ್ ಅಲ್ಲಿ ಯಾರ್ಯಾರು ಇದ್ರಲ್ಲ, ಈಗ ಕೂಡ ಅವರೇ ಇದ್ದಾರೆ ಅವ್ರ ಜೊತೆಗೆ. ಅಂಡ್ ದೇ ಹ್ಯಾವ್ ದಿಸ್ ವೆರಿ ಫ್ರೆಂಡ್ಲಿ ಬಾಂಡ್. ಅಂಡ್ ಆ ಗ್ರೂಪಿಗೆ ನೀವ್ ಯಾರೇ ಹೋಗಿ ಎಂಟರ್ ಆದ್ರೂನು it feels like home. ಅಂದ್ರೆ ನಾವು ಇದು ಹಾಕದಾ? ಇದು ಹಾಕ್ಲಾ? ನೆಕ್ಸ್ಟ್ ಕರಿಬೇವು ಸೊಪ್ಪು ಹಾಕಿ. ಕರಿಬೇವು ಈ ತರ ಅಡಿಗೆ ಹಾಕಿ ಎಲ್ಲ ಹಾಕಿ. ಒಣಮೆಣಸಿನಕಾಯಿ. ಓಕೆ, ಇದು ನಿಜವಾಗ್ಲೂ ಟೆಲಿಕಾಸ್ಟ್ ಮಾಡ್ತೀರಾ ನೀವು? ಇದು ಏನ್ ಹಾಕ್ತಾರೆ ಅಂತ ನಮಗೂ ಗೊತ್ತಿಲ್ಲ. ನನಗ್ ಗೊತ್ತಿದೆ, ಅದಕ್ಕೆ ನಾನು ನೆನ್ಪಿಟ್ಕೊಂಡಿನಿ. ತಡೀರಿ ಒಂದ್ ನಿಮಿಷ. ಸಾಸಿವೆ, ಉದ್ದಿನ ಬೇಳೆ, ಕಡಲೆ ಬೀಜ, ಅದಾದ ನಂತರ ಕರಿಬೇವು, ಅದಾದ ನಂತರ ಒಣಮೆಣಸಿನಕಾಯಿ, ಅದಾದ್ಮೇಲೆ ನೀವ್ ಯಾಕೆ ಎದ್ಕೊಂಡು ಹಾಕ್ತಾ ಇದೀರಾ? ಹಳದಿ ಪೌಡರ್ ಅಂತ ಮೀನ್ಸ್ ಅರಿಶಿನ. ಇಲ್ಲಿಟ್ಟಿರೋದೆಲ್ಲ ಹಾಕಾಗಿದೆ. ಸ್ವಲ್ಪ ಅದು ಉರಿತಾ ಇಲ್ಲಿ. ಹೇಳಿ ಫನ್ ಅಂತ ಹೇಳಿದ್ರೆ ಇಲ್ಲಿ ಎಲ್ಲ ಹಿಂಗ ಹಾಕ್ಬಿಟ್ಟಿಂಗೆ. I actually had too much fun. ಎಷ್ಟೇ ಲೈಕ್ ತುಂಬಾನೇ ಡಿಫಿಕಲ್ಟ್ ಸಿಚುವೇಶನ್ ಅಲ್ಲಿ ನಾವು ಶೂಟ್ ಮಾಡ್ತಾ ಇದ್ರು, we were free. As an artist ಆಗಿರ್ಬೋದು, as a human being, we were all free. ನಂಗೆ ಮಧ್ಯದಲ್ಲಿ ಹುಷಾರ್ ಕೂಡ ಇರ್ಲಿಲ್ಲ. ಆಗ ಕೂಡ ಲಿಟರಲಿ they had to cancel the shoot. ತುಂಬಾ ನೆಕ್ಸ್ಟ್ ಲೆವೆಲ್ ಜ್ವರ ನಂಗೆ, ಹೈ ಫೀವರ್. ನಂತರ ಎಲ್ರು ಪಾಪ ಹಾಸ್ಪಿಟಲ್ಗೆಲ್ಲ ಕರ್ಕೊಂಡು ಹೋಗಿ ಅಷ್ಟು ಚೆನ್ನಾಗಿ ನನ್ನನ್ನ ನೋಡ್ಕೊಂಡಿದ್ದಾರೆ. ಅಂಡ್ ಅವ್ರ ಟೀಮ್ ಅನ್ನ ಕೂಡ ಹಾಗೆ ನೋಡ್ಕೊಂತಾರೆ ಎಲ್ಲರೂ. ನಮ್ ಟೀಮ್ ನಾನ್ ನೋಡ್ಕೊಳಲ್ಲ, ನಮ್ ಟೀಮ್ ಅವ್ರು ನನ್ನ ಚೆನ್ನಾಗಿ ನೋಡ್ಕೊಂತಾರೆ. ಅದೇ ಓಕೆ, ಆಯ್ತು ಅನ್ಸುತ್ತಿದ್ದು. ಆಫ್ ಮಾಡ್ಬಿಡೋಣ.
ಮನೆಗೆ ಹೋಗ್ಬಿಡೋಣ ಆಫ್ ಮಾಡಿ. ಇಲ್ಲ ಅಲ್ಲ, ಇದನ್ನ ಆಕ್ಚುಲಿ ಆಫ್ ಮಾಡ್ಬೇಕು. ಆಕ್ಚುಲಿ ಇನ್ನೊಂಚೂರು ಆಗ್ಲಿ ಆಗ್ಲಿ ತಡಿ. ಕಡಲೆ ಬೀಜ ಇನ್ನೊಂಚೂರು ಇನ್ನೊಂಚೂರು ಆಗ್ಲಿ. ಆಗಿದೆ ಅನಿಸ್ತಿದೆ ನಂಗೆ. ಇಲ್ಲ, ಇಲ್ಲ. ಕತ್ತೋಗುತ್ತೆ ನಂತರ ಮೇಡಮ್, ಯಾರ್ ಕತ್ತು ಹೋಗಲ್ಲ ಇರಿ. ಸೀದೋಗುತ್ತೆ. ಹೋದ್ರೆ ನನ್ ಕತ್ತೆ ಹೋಗ್ಬೇಕು. ಇವಾಗ ನೀವೆಲ್ಲ ಹಾಕಕ್ ಓಡೋಗ್ತಾ ಇದೀರಲ್ಲ. ಅಲ್ಲ ಇದು ನೋಡಿ ಅದು ಆಲ್ರೆಡಿ ಕಪ್ಪಾಗ್ತಾ ಇದೆ. ಆಗೋ ಅಷ್ಟೊತ್ತಿಗೆ ತೆಗಿತೀನಿ. ನಾನ್ ಬೆಸ್ಟ್ ಅಸಿಸ್ಟೆಂಟ್ ಡೈರೆಕ್ಟರ್ ಗೊತ್ತಾ. ನಾನು ಐ ವಾಸ್ ಅಸಿಸ್ಟೆಂಟ್ ಡೈರೆಕ್ಟರ್. ನಾನು ಡೈರೆಕ್ಟರ್ಗೆ ಯಾವತ್ತೂ ತುಂಬಾ ಟೆನ್ಷನ್ ಕೊಡ್ತಾ ಇರ್ಲಿಲ್ಲ. ಅಲ್ಲ, ಕತ್ತೋಗುತ್ತೆ ಅಂದ್ರೆ ನಮ್ ವ್ಯೂವರ್ಸ್ ಏನ್ ಅನ್ಕೋಬೇಕು, ಏನ್ ಕತ್ತೋಗುತ್ತೆ. ನಾವು ಕತ್ತೋಗುತ್ತೆ ಅಂತಾನೆ ಹೇಳೋದು. ಕತ್ತೋಗುತ್ತೆ ಅಂತ ಕತ್ತೋಗುತ್ತೆ, ಅದು ಕತ್ತೋಗುತ್ತೆ ಅಂತಂದ್ರೆ ಕಪ್ಪಾಗುತ್ತೆ ಅಂತೆಲ್ಲ ಸೀದೋಗುತ್ತೆ ಅಂತ. ಓಕೆ ಓಕೆ, ಇದಂತ ಆಫ್ ಮಾಡಿದ್ದಾಯ್ತು. ಈಗ ತುಂಬಾ ರಿಸ್ಕಿ ಜಾಬ್. ಬಿಸಿ ಎಣ್ಣೆಲಿ ಏನೇನ್ ಕರಿಬೇಕೆಲ್ಲ ಕರೆದು ಇವರೆಲ್ಲ ತಪ್ಪಿಸ್ಕೊಂಡು ನನ್ನ ಮುಂದೆ ಬಿಟ್ಟು ಇದೊಂದು ಆಯ್ತು. ಇವಾಗ ವಾಟ್ ನೆಕ್ಸ್ಟ್? ಸೊ ಇದನ್ನ ಬರ್ದು ಬಿಟ್ಟವ್ರ. ಇದನ್ನ ಈಗ ಇದಕ್ ಮಿಕ್ಸ್ ಮಾಡಿ ಅದನ್ನ ಮತ್ತೆ ಮಿಕ್ಸ್ ಮಾಡಿ ಓಕೆ, ಅಂದ್ರೆ ಅಲ್ಲಿ ಹೋಲ್ಡ್ ಅಲ್ಲಲ್ಲ. ನೀವು ನನ್ ಮೇಲೆ ಹಾಕ್ತೀರಾ? ಇಲ್ಲ ರಿಯಲ್ ಇಡ್ರಿ. ನನಗೆ ನಿಮ್ಮ ಮೇಲೆ ದ್ವೇಷ. ನಾ ಒಳ್ಳೆ ಕತೆ ಅಲ್ಲ. ಓಕೆ. ಅಂದ್ರೆ ಈಗ ಇದನ್ನ ಇದಕ್ಕೆ ಹಾಕ್ಬಿಡೋದೇನಮ್ಮ? ಅಲ್ಲ ಹಂಗ I think so. ಹಾಕ್ಬೋದಾ? ಇದು ಬೆಸ್ಟ್. ಓಕೆ. ಅಂದ್ರೆ ಈಗ ಇಷ್ಟೊತ್ತು ನೆನ್ಸಿಕೊಂಡಿರೋ ಹೇಳ್ರಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ರಿ. ಓಕೆ, ಈಗ ನಾವು ಇದು ಒಗ್ಗರಣೆ ಹಾಕಿದ ಪದಾರ್ಥಗಳು ಎಣ್ಣೆ, ಕಡ್ಲೆ, ಉದ್ದಿನಬೇಳೆ, ಶೇಂಗಾ, ಒಣಮೆಣಸು, ಕರಿಬೇವಿನ ಸೊಪ್ಪು, ಮತ್ತೆ ಹಳದಿ ಹಾಕಿ ಇಟ್ಕೊಂಡಿದೀವಿ. ಇದೆಲ್ಲ ಮಿಕ್ಸ್ ಮಾಡಿ ಬಿಸಿ ಬಿಸಿ ಇದ್ದಾಗ್ಲೇನೆ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದೀವಲ್ಲ ಅವಲಕ್ಕಿ. ಅದಕ್ಕೆ ಏನೇನ್ ಮಿಕ್ಸ್ ಮಾಡಿದ್ವಿ? ಹುಳಿ, ಬೆಲ್ಲ, ಉಪ್ಪು, ಖಾರ, ಸಾಂಬಾರ್ ಪೌಡರ್, ಆಮೇಲೆ ಅವಲಕ್ಕಿ. ಅದ್ ಮಿಕ್ಸ್ ಮಾಡಿರುವಂತ ಅವಲಕ್ಕಿ ಈಗ ಇದಕ್ಕೆ ಮಿಕ್ಸ್ ಮಾಡೋದು. ಇಷ್ಟ ಆದ್ರೆ ತಿನ್ಬೋದಾ? ಇಲ್ಲ, ಅದಕ್ಕೆ ನಂತರ ಕೊಬ್ಬರಿ. ಅಂದ್ರೆ ಇದು ಸೆಕೆಂಡ್ ಪ್ರೋಸೆಸ್. ಇದು ನೋಡಿ ಪ್ರೇಕ್ಷಕರೇ, ಇದು ಮೂರನೇ ಪ್ರೋಸೆಸ್ ಆಕ್ಚುಲಿ. ಐ ಥಿಂಕ್ ಸೌಂಡ್ ಬರ್ತಾ ಇದೆ ಅಂತ ಅನ್ಕೊಂತೀನಿ. ಸ್ಮೆಲ್ ಬರ್ತಾ ಇದೆ ಅನ್ಕೊಂತೀನಿ. ನಮ್ಮ ಶೆಫ್ ಏನೋ ಸ್ಯಾಂಡಲ್ವುಡ್ ಏಂಜಲ್ ಬೃಂದ ಅವರು ಇದನ್ನ ಕೂಡಿಸ್ಬೇಕಾ ಮೇಡಮ್? ಇದನ್ನ ಕೂಡಿಸ್ಬೇಕು. ಇವಾಗ ಈ ಒಗ್ಗರಣೆ ಹಾಕೊಂಡಿರೋದಕ್ಕೆ ಇದೆಲ್ಲ ಕೂಡಿಸ್ಬೇಕಂತೆ. ನೀವು ರೋಡ್ ಸೈಡ್ ಅಲ್ಲಿ ನೋಡಿರ್ತೀರಾ, ಬಾಂಡ್ಲಿಲೆಲ್ಲ ಅವ್ರು ಯಾವ ಸ್ಟೈಲ್ ಅಲ್ಲಿ ಮಾಡ್ತಾರೆ. ನಾನು ಅವೆಲ್ಲ ಟೇಸ್ಟ್ ಹೋಗುತ್ತೆ, ಹಿಂಗೆಲ್ಲ ಮಾಡಬಾರ್ದು. ಅದನ್ನ ನೀಟಾಗಿ ಮಿಕ್ಸ್ ಮಾಡ್ಬೇಕು. ಸೊ ನಾನು ಅವೆಲ್ಲ ನೋಡ್ಕೊಂಡು ಕಲ್ತ್ಕೊಂಡಿರೋದ್ರಿಂದ ಈ ಮಿಕ್ಸಿಂಗು ರೋಡ್ ಸೈಡ್ ಅಲ್ಲಿ ಇದೆಲ್ಲ ಮಾಡ್ತಾರಲ್ಲ ಎಗ್ ರೈಸ್ ರುಚಿ ರುಚಿಯಾಗಿ ಅವರಿಗೆ ಅರ್ಪಣೆ ಈ ಮಿಕ್ಸಿಂಗು. ಆಹಾ, ಎಕ್ಸ್ಟ್ರಾಡಿನರಿ ಸ್ಮೆಲ್. ಓಕೆ, ಅದ್ರ ನಂತರ ಇದಕ್ಕೆ ಕೊಬ್ಬರಿ ಅಂಡ್ ದೆನ್ ಒಣ ಕೊಬ್ಬರಿ, ಇದು ಬಿಳಿ ಎಳ್ಳು, ಅದನ್ನ ಪುಡಿ ಮಾಡಿ ಇಟ್ಕೊಂಡಿರೋದು, ಅಂಡ್ ಜೀರಿಗೆ ಮತ್ತೆ ಮೆಂತೆ ಪೌಡರ್ ಮಾಡಿ ಇಟ್ಕೊಂಡಿರೋದು. ಅದನ್ನೆಲ್ಲ ಇದು ಒಗ್ಗರಣೆ ಹಾಕೊಂಡಿರೋದಕ್ಕೆ ಅವಲಕ್ಕಿ ನಂಗೆ ಧ್ವನಿ ಹೋದಂಗೆ ಅನಿಸ್ತಾ ಇದೆ. My throat is paining. ಅದ್ಭುತವಾಗಿರೋ ರುಚಿಯಾಗಿರೋ ಸ್ಪೆಷಲ್ ಅವಲಕ್ಕಿ. ಲಾಸ್ಟ್ ಅಲ್ಲಿ ಒಣಕೊಬ್ಬರಿ, ಬಿಳಿ ಎಳ್ಳಿನ ಪುಡಿ ಮತ್ತೆ ಮೆಂತ್ಯ ಮತ್ತು ಜೀರಿಗೆ ಪೌಡರ್ ಮಿಕ್ಸ್ ಮಾಡ್ಬಿಟ್ಟು ಸ್ವಲ್ಪ ಬಿಸಿಯಾಗಿ ಇಟ್ಕೊಂಡು ಬಿಸಿ ಇದ್ ಮಾಡ್ತಾ ಇದ್ರೆ ಸ್ವಲ್ಪ ಬಿಸಿಯಾಗಿರತ್ತೆ ಗೊಜ್ಜು ಅವಲಕ್ಕಿ. ಸೊ ಅಂದ್ರೆ ನಿಮ್ಮ ಸಿನಿಮಾದಲ್ಲೂ ಇದೇ ರೀತಿಯಾದಂತಹ ಇರುತ್ತಾ? ಲೈಕ್ ಏನಂತಂದ್ರೆ ಉಪ್ಪು, ಹುಳಿ, ಖಾರ. ಬಿಕಾಸ್ ಯಾಕಂದ್ರೆ ಟ್ರೈಲರ್ ನೋಡಿದ್ರೇನೆ ಗೊತ್ತಾಗ್ತದೆ, ಫುಲ್ ಫನ್ನಿ ಆಗಿ ಹಾಗೇನೆ ಫ್ಯಾಂಟಸಿಯಲ್ಲೆಲ್ಲ ಮೂಡ್ ಬಂದಿದೆ. ಸೊ ಟ್ರೈಲರ್ ನೋಡಿದ್ರೇನೆ ಹಂಗ ಅನಿಸ್ತದೆ. ಶೂಟಿಂಗ್ ಲೊಕೇಶನ್ ಎಲ್ಲ ಎಷ್ಟು ಎಂಜಾಯ್ ಮಾಡಿರ್ಬಾರ್ದು ನೀವು ಆರ್ಟಿಸ್ಟ್ಗಳು ಮತ್ತೆ ನೀವೆಲ್ಲ ಶಾರ್ಟ್ಸ್ ಎಲ್ಲ? ಅಲ್ಲಿ ಪ್ರಾಬ್ಲಮ್ ಏನ್ ಗೊತ್ತಾ, ಎಂಜಾಯ್ ಮಾಡುವಷ್ಟು ಟೈಮ್ ಇರ್ಲಿಲ್ಲ. ಅಂದ್ರೆ ಖುಷಿಯಾಗಿ ಶೂಟ್ ಮಾಡಿದ್ವಿ. ಬಟ್ ಅಲ್ಲಿ ಏನಂದ್ರೆ ನಾವು ಹೋದಾಗ ಮಂಗಳೂರಲ್ಲಿ ಸಿಕ್ಕಾಪಟ್ಟೆ ಮಳೆ ಸೀಸನ್. ಅಲ್ಲಿ ಹೆಂಗೆ ಅಂದ್ರೆ ಮಳೆ ಅಂದ್ರೆ ಒಂಥರ ಫೈರ್ ಇಂಜಿನ್ ಅಲ್ಲಿ ನೀರ್ ಹೊಡಿತಾರಲ್ಲ ಹಂಗ್ ಬರತ್ ಮಳೆ. ಟಪಕ್ ಅಂತ ನಿಂತ್ರೆ ಬಿಸ್ಲು ಹಂಗೆ ಬರುತ್ತೆ. ಸೊ ಎಲ್ಲಾರದು ಕಂಟಿನ್ಯೂಟಿ ಕಾಸ್ಟ್ಯೂಮ್ ನಮ್ ಸಿನಿಮಾದಲ್ಲಿ. ಸೊ ಮಳೆ ಬಂದಾಗ ಎಲ್ಲಾರು ಬಟ್ಟೆ ಒದ್ದೆ ಮಾಡ್ಕೊಳ್ತಾ ಇರೋ ತರ, ಗಾಳಿ, ಮಳೆ, ಆಮೇಲೆ ಎಲ್ಲ ಔಟ್ಡೋರ್ ಆಗಿರೋದ್ರಿಂದ ಸೊ ನಮ್ಗೆ ಯಾವ್ಯಾವಾಗ ಗ್ಯಾಪ್, ಯಾವ್ಯಾವಾಗ ಟೈಮ್ ಸಿಗತ್ತೆ
ಅದರಲ್ಲಿ ಶರವೇಗದಲ್ಲಿ ಶೂಟಿಂಗ್ ಮಾಡ್ಬೇಕಾಗಿರುವಂತ ಪರಿಸ್ಥಿತಿ ಇತ್ತು. ಸೊ ಎಲ್ಲಾ ಆರ್ಟಿಸ್ಟ್ಗಳು ಸಿಕ್ಕಾಪಟ್ಟೆ ಖುಷಿಯಾಗಿ ಆ ವೆದರ್ ಆ ಗಲಾಟೆ ಆ ಓಡಾಟದಲ್ಲೂ ಎಲ್ಲ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿ, ಆಮೇಲೆ ಎಲ್ಲ ಪ್ರೊಫೆಷನಲ್ಸ್, ಪಕ್ಕಾ ಪ್ರೊಫೆಷನಲ್ಸ್ ಇವರೆಲ್ಲ. ಇವರೆಲ್ಲ ನೋಡಿ ನಾವು ಒಂದಷ್ಟು ಕಲ್ತ್ವಿ ಜೀವನದಲ್ಲಿ, ಓ ಹಿಂಗೆಲ್ಲ ಮಾಡ್ಬೇಕು ಕೆಲಸ ಅಂತ. ಇವಾಗ ಅಡಿಗೆ ಕಲ್ತ್ವಿ. ಸೊ ಚೆನ್ನಾಗಾಯ್ತು ಶೂಟಿಂಗ್ ಇವರೆಲ್ಲರ ಸಹಕಾರದಿಂದ. ಮೇಡಮ್ ಅವ್ರಿಗೆ ಒಂದ್ ದಿವಸ ಅವ್ರು ಹೇಳ್ದಂಗೆ ಹುಷಾರ್ ಬೇರೆ ತಪ್ಪಿಟ್ಟಿದ್ರು, ಅವ್ರನ್ನ ಇಮಿಡಿಯೇಟ್ ಆಗಿ ರೆಡಿ ಮಾಡಿಸಿ ಮತ್ತೆ ಶೂಟಿಂಗ್ ಕರ್ಕೊಂಡು ಹೋದ್ವಿ. ಸೊ ಇದಾಗಿದೆಯಾ ಪ್ರೋಸೆಸ್? ಆಫ್ ಮಾಡ್ಬಿಡದ ಆಗಿದೆ ಅಂತ ಹೇಳೋದಕ್ಕೆ ನಮ್ಗೆ ಕನ್ಫರ್ಮೇಶನ್ ಇದೆ ಗೊಜ್ಜವಲಕ್ಕಿ. ಹೌದಾ? ಇದೆ ಗೊಜ್ಜವಲಕ್ಕಿ. ಫೈನಲಿ ಗೊಜ್ಜವಲಕ್ಕಿ ರೆಡಿ. ಟೇಸ್ಟ್ ಕೈ ಬಿಸಿ ಆಗುತ್ತೆ ನಂಗೆ ಇದ್ರಲ್ಲಿ ಹಾಕ್ಕೊಂಡು. ಸ್ಪೂನ್ ಇದೆಯಲ್ಲ ತಗೊಳ್ಳಿ, ಅವ್ರಿಗೆ ಕೊಡಿ ಫಸ್ಟ್, ಅವ್ರು ತಿಂದು ನೋಡೋಣ. ಅವ್ರು ಅಲ್ಲೇ ನಿಂತಿರ್ತಾರೆ. ಫಸ್ಟ್ ನೀವಿಬ್ರು ತಿಂದಾದ್ಮೇಲೆ ಆಮೇಲೆ ನಾನು ಚೆನ್ನಾಗಿದೆ ಅಂತಂದ್ರೆ ಆಮೇಲೆ ನಾನು ಟೇಸ್ಟ್ ನೋಡ್ತೀನಿ. ಬಿಸಿ ಇರುತ್ತಾ? ಇಲ್ಲ ಅಷ್ಟೇನ್ ಬಿಸಿ ಇಲ್ಲ, ಆಫ್ ಮಾಡೋದು. ಬಿಸಿ ಇದೆಯಾ? ಚೆನ್ನಾಗಿದೆ, ಹಾಕಿ ನೋಡೋಣ. ಅಲ್ಲ ಕೈ ಹಿಂಗ ನೆಕ್ಸ್ಟ್ ಲೆವೆಲ್ ಅಂತನಾ? ನೆಕ್ಸ್ಟ್ ಲೆವೆಲ್ ಸರ್. ಹಿಂಗಿದ್ದೀನಿ ಅಲ್ಲ ಹಿಂಗ್ ಕೈಗೆ ಹಾಕಿ. ಇದು ಒಂಥರ ದೇವಸ್ಥಾನದ್ದು ಪ್ರಸಾದ. ಪ್ರಸಾದ ತರ. ಬೃಂದಾವರ ಬೃಂದ ಪ್ರಸಾದ. ಆಹಾ ಚೆನ್ನಾಗಿದೆಲ್ಲ ಮತ್ತೆ ಸೂಪರ್. Do you like it? You don't like it? ಸೂಪರ್ ಆಗಿದೆ. ಇಷ್ಟೆಲ್ಲ ಸರ್ಕಸ್ ಮಾಡಿದ್ರುನು ಫೈನಲಿ I love this dish. ಗೊಜ್ಜವಲಕ್ಕಿ. ಇದು ನಾಟಕ ಅಲ್ಲ, ಹಿಂಗೆಲ್ಲ ಹೊಡ್ಕೊಂಡಿದ್ದೀನಿ. ನಿಜವೂ ಚೆನ್ನಾಗಿದೆ. ನಿಜವಾಗ್ಲೂ ಆಕ್ಚುಲಿ ಚೆನ್ನಾಗಾಗಿದೆ. ಸಿಂಪಲ್ ಆಗಿರೋದ್ರಿಂದ ನನಗೆ ಈ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರೆ ಆ ಫೀಲ್ ಕೊಡ್ತಿದೆ. ಇದು ಸತ್ಯ ಸರ್ ಅಮ್ಮಂದು ಆಕ್ಚುಲಿ ರೆಸಿಪಿ. ನಾವು ಕ್ರೆಡಿಟ್ ಗೋಸ್ ಟು ಅಮ್ಮನಿಗೆ. ಹೌದು. ಅವಳ ಹೆಸರು ಏನಂದ್ರೆ ಅಮ್ಮನ ಹೆಸರು? ಗೀತಾ. ಗೀತಾ. ಓಕೆ. ಗೀತಮ್ಮ ಅವರ ಗೊಜ್ಜವಲಕ್ಕಿ. ಗೊಜ್ಜವಲಕ್ಕಿ. ಗೀತಮ್ಮ ಅವರ ಗೊಜ್ಜವಲಕ್ಕಿ ಇವತ್ತು ನಾವು ಮಾಡಿರೋದು. And it's very tasty. ಸೂಪರ್ ಆಗಿದೆ, ತುಂಬಾ ಚೆನ್ನಾಗಿದೆ. ಅಂಡ್ ಅಡಿಗೆ ಅಂತೂ ಮಾಡಿದ್ದಾಯ್ತು, ಟೇಸ್ಟು ಮಾಡಿಸಿದ್ದಾಯ್ತು. ಅಂಡ್ 26th ರಿಲೀಸ್ ಆಗ್ತಾ ಇದೆ. ಸೊ ಎಷ್ಟು ಥಿಯೇಟರ್ಸ್ ಅಲ್ಲಿ ಆಸ್ ಎ ಡೈರೆಕ್ಟರ್ ನೀವೇ, ಆಕ್ಟರ್ ನೀವೇ, ಪ್ರೊಡ್ಯೂಸರ್ ನೀವೇ ಆಗಿರೋದ್ರಿಂದ ಡಿಸ್ಟ್ರಿಬ್ಯೂಟರ್ ನಾವೇ. ಡಿಸ್ಟ್ರಿಬ್ಯೂಟರ್ ನೀವೇ. ಸೊ ಎಷ್ಟು ಥಿಯೇಟರ್ಸ್ ಪ್ಲಾನ್ ಮಾಡಿದಿರಾ ಅಂಡ್ ಎಲ್ಲೆಲ್ಲಿ ಲೈಕ್ ರಿಲೀಸ್ ಮಾಡೋದಕ್ಕೆ ಪ್ಲಾನ್ಸ್ ಮಾಡ್ತೀವಿ ಓವರ್ ಆಲ್ ಕರ್ನಾಟಕ ರಿಲೀಸ್ ಪ್ಲಾನ್ ನಡೀತಾ ಇದೆ. ಈ ಥಿಯೇಟರ್ ಸೆಟಪ್ ಅಲ್ಲ, ನಮ್ಮ ಸಿನಿಮಾ ನೆಕ್ಸ್ಟ್ 26ನೇ ತಾರೀಕು ಗುರುವಾರ ಬರುತ್ತೆ. ಥಿಯೇಟರ್ ಸೆಟಪ್ ಯಾವಾಗ್ಲೂ ಲಾಸ್ಟ್ ಮೂಮೆಂಟ್ ಅಲ್ಲಿ ಕನ್ಫರ್ಮ್ ಆಗೋದು. ಮಲ್ಟಿಪ್ಲೆಕ್ಸ್ ಥಿಯೇಟರ್ಸ್ ಎಲ್ಲ ಲಾಸ್ಟ್ ಮೂಮೆಂಟ್ ಅಲ್ಲಿ ಕನ್ಫರ್ಮ್ ಆಗೋದು. ಯಾಕಂದ್ರೆ ಯಾವ್ಯಾವ ಸಿನಿಮಾಗಳಿದೆ, ಯಾವ ಸಿನಿಮಾಗಳಿಗೆ ಸ್ಕೆಡ್ಯೂಲ್ ಆಗಿದೆ ಅಂತ ನೋಡ್ಕೊಂಡು ಕನ್ಫರ್ಮ್ ಆಗೋದು. ಒಂದು ಫಸ್ಟ್ ವೀಕ್ ಒಂದು 60 to 70 ಸೆಂಟರ್ಸ್ ಪ್ಲಾನ್ ಮಾಡ್ತಾ ಇದೀವಿ. ಆಮೇಲೆ ನಿಧಾನಕ್ಕೆ ಬ್ಲಾಕ್ ವೈಸ್ ಹೋಗೋಣ, ರಿಪೋರ್ಟ್ಗಳು ನೋಡ್ಕೊಂಡು ಬ್ಲಾಕ್ ವೈಸ್ ಹೋಗೋಣ ಅಂತ. ಯಾಕಂದ್ರೆ ನನ್ನ ರಾಮರೇ ಸಿನಿಮಾನ ತುಂಬಾ ಜನ ಆಲ್ ಓವರ್ ಕರ್ನಾಟಕ ಎಲ್ಲೆಲ್ಲಿ ನೋಡಿದ್ದಾರೆ, ನನ್ನ ಸಿನಿಮಾ ಬಗ್ಗೆ ಗೊತ್ತಿದೆ. ಯಾಕಂದ್ರೆ ಇದು ಒಂಥರ ಮಾಸ್ ಸಿನಿಮಾ ಅಥವಾ ದೊಡ್ಡ ಸ್ಟಾರ್ ಸಿನಿಮಾ ಆಗದೆ ಇರೋದ್ರಿಂದ ಈಗ ಬೃಂದಾಚಾರ್ಯ ಅವ್ರಿಗೆ ಒಂದಷ್ಟು ಫ್ಯಾನ್ ಫಾಲೋಯಿಂಗ್ ಇರುತ್ತೆ ಬಿಕಾಸ್ ಆಫ್ ಕೌಸಲ್ಯ. ನನ್ನ ಸಿನಿಮಾ ನೋಡಿರೋರು ಒಂದಷ್ಟು ಜನ ಇರ್ತಾರೆ. ಆ ಜನ ಎಲ್ಲೆಲ್ಲಿದ್ದಾರೆ ಫಸ್ಟ್ ಅವ್ರಗಳಿಗೆ ಸಿನಿಮಾ ರೀಚ್ ಆದ್ರೆ ಅವ್ರು ಇನ್ನೊಂದಷ್ಟು ಹೊಸ ಆಡಿಯನ್ಸ್ ನ ಥಿಯೇಟರ್ ಕರ್ಕೊಂಡ್ ಬರ್ತಾರೆ. ಆ ಪ್ಲಾನ್ ಇಟ್ಕೊಂಡು ಥಿಯೇಟರ್ ರಿಲೀಸ್ ನ ಪ್ಲಾನ್ ಮಾಡ್ತಾ ಇದೀವಿ. ಮೇಡಮ್ ಎಷ್ಟು ಎಕ್ಸೈಟಿಂಗ್ ಇದೆ ಬಿಕಾಸ್ ಯಾಕಂದ್ರೆ ತುಂಬಾ ಆ ಕೃಪಾ ಕ್ಯಾರೆಕ್ಟರ್ ಅನ್ನು ತುಂಬಾ ಇಷ್ಟ ಆಯ್ತು ಅಂತ ಹೇಳ್ತಾ ಇದ್ರು. ಸೊ ಸಿನಿಮಾನ ಬೆಳ್ಳಿ ಪರದೆಯಲ್ಲಿ ನೋಡೋದಕ್ಕೆ ಎಷ್ಟು ವೇಟ್ ಮಾಡ್ತಿದ್ರಾ ಅಂತ? 2 ವರ್ಷ ಆಯ್ತು ನಂದು ಫಿಲ್ಮ್ ರಿಲೀಸ್ ಆಗಿ. ಕೌಸಲ್ಯ ಸುಪ್ರಜಾರಾಮ 2023 ಅಲ್ಲಿ ರಿಲೀಸ್ ಆಗಿತ್ತು. ಅಂಡ್ ಹಿಂದಿನ ವರ್ಷ ತುಂಬಾನೇ ಕಷ್ಟಪಟ್ಟು ನಾನು ಕೆಲಸ ಮಾಡಿದ್ದೀನಿ. ಅಂಡ್ ಐ ಆಮ್ ವೆರಿ ಹ್ಯಾಪಿ. ಎಕ್ಸ್ ಅಂಡ್ ವೈ ಅಂತ ಸಿನಿಮಾ ಜೊತೆಗೆ ಈಗ ಮತ್ತೆ ದೊಡ್ಡ ಪರದೆ ಮೇಲೆ ಬರ್ತಾ ಇದ್ದೀನಿ ಅಂತ. ಮೂವಿ ಆಸ್ ಐ ಸೆಡ್ ತುಂಬಾನೇ ಎಂಟರ್ಟೈನಿಂಗ್ ಆಗಿದೆ ಅಂಡ್ ತುಂಬಾನೇ ಒಂದು ಡಿಫ್ರೆಂಟ್ ಸಬ್ಜೆಕ್ಟ್ ಗೆ ಕೈ ಹಾಕಿರುವಂತದ್ದು. ಇಟ್ಸ್ ನಾಟ್ ಅ ಯೂಶುವಲ್ ಸ್ಟೋರಿ ಅಂಡ್ ಐ ಗೆಸ್ ಈ ತರದ ಕಥೆ ನಮ್ಮ ಕನ್ನಡದಲ್ಲಿ ಇನ್ನೂ ತನಕ ಬಂದಿಲ್ಲ ಅಂತ ಒಂದು ಪ್ರಯತ್ನನ ಸತ್ಯ ಸರ್ ಮಾಡಿದ್ದಾರೆ. ಅಂಡ್ ಐ ಆಮ್ ವೆರಿ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ಇಟ್. ಅಂಡ್ ಸತ್ಯ ಸರ್ ಐ ಗೆಸ್ ಐ ಶುಡ್ ಥ್ಯಾಂಕ್ ಹಿಮ್ ಕೃಪಾನ ನನ್ನಲ್ಲಿ ನೋಡಿದ್ದಕ್ಕೆ. ಬಿಕಾಸ್ ತುಂಬಾನೇ ಚಾಲೆಂಜಿಂಗ್ ಆದಂತ ರೋಲ್ ಅದು. ಯೂಶುವಲ್ ಕ್ಯಾರೆಕ್ಟರ್ ಅಲ್ಲ, ನಿಮ್ಗೆ ಗೊತ್ತಾಗುತ್ತೆ ಸಿನಿಮಾ ನೋಡಿದಾಗ ವೈ ಇಟ್ ವಾಸ್ ಚಾಲೆಂಜಿಂಗ್ ಅಂತ. ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಅಂದ್ರೆ ಕನೆಕ್ಷನ್ಸ್ ಇದೆ, ಏನೋ ಒಂದು ಕನೆಕ್ಷನ್ಸ್ ಇದೆ. ಅಂಡ್ ಆ ಕನೆಕ್ಷನ್ಸ್ ನ ಬಿಲ್ಡ್ ಮಾಡೋದಕ್ಕೆ
ಒಂದು ಚಿಕ್ಕ ಚಿಕ್ಕ ಇಮೋಷನ್ ಅಂತ ಹೇಳ್ಬೋದು, ಅದನ್ನ ಕ್ಯಾರಿ ಮಾಡ್ಲೇಬೇಕಿತ್ತು, ಇಲ್ಲ ಅಂತಂದ್ರೆ ಅದು ಬೇರೆ ಬೇರೆ ರೀತಿ ಕಾಣಿಸ್ತಾ ಇತ್ತು. ಸೊ ಇಟ್ ವಾಸ್ ಅ ವೆರಿ ಚಾಲೆಂಜಿಂಗ್ ರೋಲ್ ಅಂಡ್ ಅ ಗ್ರೇಟ್ ಸ್ಟೋರಿ, ಗ್ರೇಟ್ ಸಿನಿಮಾ. ಅಂಡ್ ಐಮ್ ವೆರಿ ಹ್ಯಾಪಿ ಸತ್ಯ ಸರ್ ಅಂತ ಟೀಮ್ ಜೊತೆಗೆ ನಾನು ಕೆಲಸ ಮಾಡಿದ್ದೀನಿ ಅಂತ. ಬಿಕಾಸ್ ನೀವು ಒಂದಿನ ಅವ್ರ ಜೊತೆಗಿದ್ರೆ ಗೊತ್ತಾಗುತ್ತೆ, ದರ್ ಇಸ್ ಸೋ ಮಚ್ ಟು ಲರ್ನ್. ಅವರಿಗೆ ಕೂತ್ರೆ ನಿಂತ್ರೆ ಸಿನಿಮಾ ಅಷ್ಟೇನೆ, ಅದನ್ನ ಬಿಟ್ಟು ಮತ್ತೆ ಏನಿಲ್ಲ. ಅವ್ರದ್ದು ಆಫೀಸಿಗೆ ಬಂದ್ರೆ ನೀವು ಕೂತ್ರೆ ಒಂದು 10 ಸಿನಿಮಾ ಬಗ್ಗೆನೇ ಮಾತಾಡಿರ್ತಾರೆ, ಮತ್ತೆ ಏನೂ ಮಾತಾಡಲ್ಲ, ನಾವು ಬರೀ ಸಿನಿಮಾಗಳ ಬಗ್ಗೆ ಮಾತಾಡಿರ್ತಾರೆ. ಅಂಡ್ ಅವ್ರ ಹಿಂದಿನ ಸಿನಿಮಾಗಳನ್ನೆಲ್ಲ ಜನರು ತುಂಬಾನೇ ಮೆಚ್ಕೊಂಡಿದ್ದಾರೆ. ಐ ಫೀಲ್ ಲೈಕ್ ಇದು ಅವರ ಇನ್ನೊಂದು ಹೊಸ ಪ್ರಯತ್ನ, ಒಂದು ಹೊಸ ಕಥೆ, ಹೊಸ ಟೀಮು. ಅಂದ್ರೆ ಕಾಸ್ಟಿಂಗ್ ವೈಸ್ ಅಲ್ಲಿ ನಾವೆಲ್ಲ ಸ್ವಲ್ಪ ಆಡ್ ಆಗಿದ್ದೀವಿ ಅಷ್ಟೇ, ಉಳಿದವರೆಲ್ಲ ಅವರೇ ಇದ್ದಾರೆ. ಐ ಫೀಲ್ ಲೈಕ್ ಅವರಿಗೆ ಈ ಕಥೆ ಕೂಡ ಅಷ್ಟೇ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ನಿರ್ಮಾಪಕರಾಗಿ ನಾವು ಒಂದು ಸಿನಿಮಾವನ್ನ ನಿರ್ಮಾಣ ಮಾಡಬೇಕು ಅಂದ್ರೆ ಬಂಡವಾಳ ಅನ್ನೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಎಷ್ಟು ಬಂಡವಾಳ ಹಾಕಿದಿರಾ ಅಂತ? ಅದು ನಂಬರ್ ಇವಾಗ ಹೇಳ್ಬಿಟ್ರೆ, ಇವಾಗ ಏನ್ ಗೊತ್ತಾ, ನನ್ನ ರಾಮರಾಮರೇ ಸಿನಿಮಾ ಇಂದನು ನಾವೇ ಪ್ರೊಡಕ್ಷನ್ ಮಾಡಿ ಸಿನಿಮಾಗಳು ಮಾಡಿರೋದು. ಅಂದ್ರೆ ಎಲ್ಲ ಟೀಮ್ ಅವರೆಲ್ಲ ಒಂದೊಂದಷ್ಟು ದುಡ್ಡು ಅಂತ ತಗೊಂಡ್ಬಂದು ಮಾಡಿದ್ದು. ಇವಾಗ ರಾಮರಾಮರೇ ಫಾರ್ ಎಕ್ಸಾಂಪಲ್ ಒಂದು 10 ರಿಂದ 15 ಜನ ಸೇರಿ ದುಡ್ಡು ಹಾಕಿದ್ರೆ, ಈ ಪಿಕ್ಚರು ಅದ್ರದ್ದು ಸಂಖ್ಯೆ ಒಂದು 20 ರಿಂದ 25 ಜನ ಆಗಿದೆ. ಅಂದ್ರೆ ನಮಗೆ, ನಮ್ಮ ಟೀಮಿಗೆ, ನಮ್ಮ ಟೀಮನ್ನ ನಂಬೋರ್ ಸಂಖ್ಯೆ ಜಾಸ್ತಿ ಆಗಿದೆ ಅನ್ನೋದು ಒಂದು ಸಂತೋಷ. ನಮ್ಮ ಕೆಲಸನ ನಂಬೋರ್ ಸಂಖ್ಯೆ ಜಾಸ್ತಿ ಆಗಿದೆ ಅನ್ನೋದು ಒಂದು ಸಂತೋಷ. ಸೊ ನನ್ನ 3 ಸಿನಿಮಾಗಳಿಗಿಂತ ಇದು ಆಕ್ಚುಲಿ ಒಂಚೂರು ಬಜೆಟ್ ಜಾಸ್ತಿ ಸಿನಿಮಾ. ಏನಕ್ಕೆ ಬಜೆಟ್ ಜಾಸ್ತಿ ಅಂದ್ರೆ, ಕತೆ ಆ ತರ ಇತ್ತು, ಮತ್ತೆ ನಾವು 2 ಸರಿ ಮಂಗ್ಳೂರ್ಗೆ ಓಡಾಡೋದ್ವಿ, ಮಳೆಯಿಂದ ಹೋಗಿ ಬಂದು ಮಾಡಿದ್ದಾಯ್ತು, ಮತ್ತೆ ಹೋದ್ವಿ. ಹಾಗಂತ ನಾವೇನು ತುಂಬಾ ಎಕ್ಸ್ಟ್ರಾ ಶೂಟ್ ಮಾಡಿದ್ದಾಗ್ಲಿ ಅಥವಾ ಏನೋ ತುಂಬಾ ಡೇ ಶೂಟ್ ಮಾಡಿದ್ದಾಗಿಲ್ಲ. 55 ಡೇಸ್ ಮುಗಿಸಿರುವಂತ ಸಿನಿಮಾ. ಇವತ್ತಿನ ಕಾಲದ ಮಾಡ್ರೇಟ್ ಸಿನಿಮಾ ಬಜೆಟ್ ಏನಿದೆ ಅದಂತೂ 100% ಇದೆ. ಎಲ್ಲವೂ ಚೆನ್ನಾಗಿದೆ. ಅಂದ್ರೆ ನೀವು ಮ್ಯೂಸಿಕ್ ಅಂತ ತಗೊಂಡ್ರೆ, ಮ್ಯೂಸಿಕ್ ಇಡೀ ಸಿನಿಮಾ ಲೈವ್ ಮಾಡಿಸಿದೀವಿ, ಲೈವ್ ಇನ್ಸ್ಟ್ರೂಮೆಂಟ್ ಇಟ್ಕೊಂಡೆ ಮಾಡಿರೋದು ಇಡೀ ಸಿನಿಮಾ ಮ್ಯೂಸಿಕ್. ಸಿನಿಮಾ ಕ್ಯಾಮ್ರಾ ಅಂತ ತಗೊಂಡ್ರೆ ದಿ ಬೆಸ್ಟ್ ಲೆನ್ಸಸ್, ಬೆಸ್ಟ್ ಕ್ಯಾಮ್ರಾದಲ್ಲೇ ಮಾಡಿರೋದು. ಮತ್ತು ಎಲ್ಲರೂ ಕ್ಯಾಮ್ರಾ ನಮಗೆ ಯಾರು ಕೊಡ್ತಾರೋ ಅವರು, ಮ್ಯೂಸಿಷಿಯನ್ಸು ಎಲ್ಲರೂ ನಮ್ಗೆ 15 ವರ್ಷದಿಂದ ಪರಿಚಯ ಇರೋದ್ರಿಂದ ತಗೊಂಬಂದು ಇಡೋರು. ಸತ್ಯ ಮಾಡಿ ಪರವಾಗಿಲ್ಲ ಆಮೇಲೆ ನೋಡೋಣ ಅಂತ. ಅಯ್ಯೋ ಇದೆಲ್ಲ ಯಾಕೆ ಕಾಸ್ಟ್ಲಿ ಆಗತ್ತೆ ಅಂತ ನಾನು, ಇರ್ಲಿ ಮಾಡಿ ಪರವಾಗಿಲ್ಲ, ನಿಮ್ಮ ಪಿಕ್ಚರ್ಗೆಲ್ಲ ಇನ್ನೆಲ್ಲಿಗೆ ತೊಗೊಂಡೋಣ ಅಂತ. ಸೊ ಅಷ್ಟು ನಮ್ಮ ಮೇಲೆ ಒಂದು ಪ್ರೀತಿ, ಒಂದು ಅಭಿಮಾನ ಮತ್ತೊಂದು ಸ್ನೇಹ ಅದೆಲ್ಲ ಸೇರಿ ಆಗಿರುವಂಥ ಸಿನಿಮಾ. ಸೊ ಬಜೆಟ್ ಅಂತ ಹಾಕಿದ್ರೆ ಆ್ಯಕ್ಚುಲಿ ಜಾಸ್ತಿ ಆಗುತ್ತೆ. ಈಗ ಕೃಪಾ ಅವ್ರದ್ದು ಸ್ಯಾಂಡಲ್ವುಡ್ ಏಂಜಲ್ ಅವ್ರದ್ದು ರೆಮ್ಯುನರೇಷನ್ನು ಯಾವುದೋ ಒಂದು ನಂಬರ್ ಇರತ್ತೆ. ನಮ್ಮನ್ನೆಲ್ಲ ನೋಡಿ ನಾವು ರೆಮ್ಯುನರೇಷನ್ ಕೊಡೋಕ್ಕಿಂತ ಮುಂಚೆ ಗೊಜ್ಜವಲಕ್ಕಿ ತಿನ್ಸಿದ್ವಿ. ಅದಕ್ಕೆ ಫಿದಾ ಆಗಿ, ಸರ್ ನೀವೇನ್ ಕೊಡ್ತಿರೋ ಪರವಾಗಿಲ್ಲ, ನಂಗೆ ಗೊಜ್ಜವಲಕ್ಕಿ ಕೊಡ್ತಾ ಇರಿ ಸರ್ ಅವಾಗ ಅಂದ್ರು. ಸೊ ಆ ಥರ ಅವ್ರದ್ದೆಲ್ಲ ರೆಮ್ಯುನರೇಷನ್ ಎಲ್ಲ ಆಡ್ ಮಾಡಿದ್ರೆ ಬಿಗ್ ಬಜೆಟ್ ಆಗುತ್ತೆ. ಸೊ ನಾವು ಒಂದು ಗೊಜ್ಜವಲಕ್ಕಿಲಿ ನಾವು ಸಿನಿಮಾ ಮುಗಿರೋದ್ರಿಂದ ನೀವು ಗೊಜ್ಜವಲಕ್ಕಿ ಮಾಡಿರೋದ್ರಿಂದ ನನ್ಗೆ ಸ್ಮೆಲ್ ತಡ್ಕೊಂತಿಲ್ಲ, ಹಂಗೆ ತಿಂತ ಮಾತಾಡುವ. ಸಕ್ಕರ ಇರುವಂತ ಗೊಜ್ಜವಲಕ್ಕಿ ನಾನ್ ಮಾಡಿರೋದು ಕ್ಯಾಮ್ರಾದಲ್ಲಿ ಎಲ್ಲ ಕ್ಯಾಪ್ಚರ್ ಯಾರು ಮಾಡಿರೋದು ಹಿಂದೆ ಹುಷಾರು. ನನ್ನ ಕಲ್ತ್ಕೊಂಡಿದ್ ಯಾರೀಗ? ಅಲ್ಲ ಒಂದ್ ನಿಮಿಷ, ನೀವು ಕರ್ಬೇವು ಸ್ವಲ್ಪ ಹಾಕೋಕ್ ನೋಡ್ರೆ ಚಿಕ್ಕಮಕ್ಳಿದ್ದಾಗ ಪಟಾಕಿ ಜೋಡೋಕೆ ನಾನೇ ಗಾಬರಿ ಆಗ್ಬಿಟ್ಟೆ, ಏನ್ ಹಾಕಿಲ್ಲ ಎಣ್ಣೆಗೆ ಅಂತ ನೋಡಿದ್ರೆ ಬಟ್ ನಾನು ಎಲ್ಲ ಸಾಮಾನು ಹೇಳಿದೆ, ಏನೇನ್ ಹಾಕ್ಬೇಕು ಅಂತ ಹೇಳಿದ್ಯಾರು ನಾನು ತಾನೆ, ಮತ್ತೆ ಕಲ್ತ್ಕೊಂಡಿದ್ಯಾರು ನಾನು ತಾನೆ, ಮತ್ತೆ ಯಾರ ಡಿಶ್ ಇದು? ಗೀತಮ್ಮನ ಗೊಜ್ಜವಲಕ್ಕಿ. ಬಟ್ ಬೃಂದಾ ಅವ್ರದ್ದು ಇದು ಪ್ರೋ ಗೊಜ್ಜವಲಕ್ಕಿ, ಇದು ಪ್ರೋ ಗೊಜ್ಜವಲಕ್ಕಿ ಪ್ರೋ. ಸರ್ ಈಗ ಏನಿದ್ರು ಪ್ಯಾನ್ ಇಂಡಿಯಾ ಸಿನಿಮಾಗಳು ಜಮಾನ್ ಆಗಿರೋದ್ರಿಂದ ಸೊ ಎಕ್ಸ್ಟೆಂಡ್ ವೈ ಸಿನಿಮಾವನ್ನ ಪರಭಾಷೆಗಳಿಗೆ ಏನಾದ್ರು ರೀಮೇಕ್ ಅಥವಾ ಡಬ್ ಮಾಡಿಬಿಟ್ಟು ರಿಲೀಸ್ ಮಾಡುವಂತ ಪ್ಲಾನ್ಸ್ ಇದೆ. ಇದು ಆಕ್ಚುಲಿ ಒಂದು ಯೂನಿವರ್ಸಲ್ ಸಬ್ಜೆಕ್ಟು. ಇದರಲ್ಲಿ ಇರುವಂಥ ಕಾನ್ಸೆಪ್ಟ್ ಆಗಲಿ, ಭಾವನೆ ಆಗಲಿ, ಅದು ಹೆಂಗಿದೆ ಅಂದರೆ ಅದೇನು ಭಾಷೆ ಡಬ್ ಮಾಡೇ ನೋಡಬೇಕು ಅಂತೇನಿಲ್ಲ. ಇದು ಸುಮ್ಮನೆ ಎಲ್ಲೇ ಯಾವ ದೇಶದ ಯಾವ ಮೂಲ ಕೂತ್ಕೊಂಡು ಪಿಕ್ಚರ್ ನೋಡಿದ್ರು ಗೊತ್ತಾಗತ್ತಿತ್ತು ಇದೇ ಆಗ್ತಾ ಇರೋದಲ್ಲಿ ಅಂತ. ಸೊ ಇಡೀ ಸಬ್ಜೆಕ್ಟೇ ಒಂದು ಯೂನಿವರ್ಸಲ್ ಥಾಟ್ ಇರೋದ್ರಿಂದ ಇನ್ನೂ ಇಲ್ಲಿವರೆಗೂ ನಾನೇನೋ ಡಬ್ಬ ಮಾಡೋ ಯೋಚನೆ ಎಲ್ಲ ಮಾಡಿಲ್ಲ. ನೋಡೋಣ, ಕನ್ನಡ ಸಿನಿಮಾನೇ ನೋಡಲಿ, ಎಲ್ಲ ಕಡೆ ಕನ್ನಡ ಸೌಂಡು ಎಲ್ಲ ಕಡೆ ಕೇಳಿಸ್ಲಿ, ನೋಡೋಣ, ಟ್ರೈ ಮಾಡೋಣ ಅಂತ ಹಂಗೆ ಸುಮ್ಮನೆ ಕೂತಿದ್ದೀವಿ.
ಯಾಕಂದರೆ ನಂಗೆ ರಾಮರೇ ಅದು ಎಕ್ಸ್ಪೀರಿಯನ್ಸ್ ಆಗಿತ್ತು. ನಂದು ರಾಮರೇ ರಿಲೀಸ್ ಆದಾಗ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲಲ್ಲಿ ಒಬ್ಬರು ರಷ್ಯಾ ಡೈರೆಕ್ಟರು ಬಂದಿದ್ದರು. ಅವರು ಇದನ್ನು ರಾಮರೇನ ಫೆಸ್ಟಿವಲಲ್ಲಿ ನೋಡಿ ನನಗೆ ರಷ್ಯಾಗೆಲ್ಲೋ ಹೋದ್ಮೇಲೆ ಮೇಲ್ ಮಾಡಿದರು, ನಾನು ನಿಮ್ಮ ಸಿನಿಮಾ ನೋಡಿದೆ, ಇಟ್ ವಾಸ್ ಫ್ಯಾಂಟಾಸ್ಟಿಕ್, ತುಂಬ ಒಳ್ಳೆ ಸಿನಿಮಾ ಅಂತ. ನಾನು ಆಮೇಲೆ ಅವ್ರಿಗೆ ವಿಕಿಪೀಡಿಯಾ ಯಾರು ಇವರು ಅಂತ ನೋಡಿದ್ರೆ ಅವ್ರು ಅಲ್ಲಿ ದೊಡ್ಡ ಡೈರೆಕ್ಟರ್, ಯಾರೋ ದೊಡ್ಡ ಡೈರೆಕ್ಟ್ರು ನನ್ನ ಬಗ್ಗೆ ಹಿಂಗೆ ಬರ್ದಿದ್ದಾರಲ್ಲ ಅಂತ ನಾನು ಅವ್ರಿಗೆ ಮತ್ತೆ ರಿಪ್ಲೈ ಮಾಡಿದೆ, ಸರ್ ತುಂಬ ಸಂತೋಷ ಆಯಿತು ನೀವು ನನಗೆ ಮೇಲ್ ಮಾಡಿದ್ದು ಅಂತ. ನಾನಲ್ಲಪ್ಪ, ಇಲ್ಲಿ ನಮ್ಮ ರಷ್ಯಾದಲ್ಲಿ ಎಷ್ಟೋ ಜನ ಫಿಲಮ್ ಮೇಕರ್ಸು ನಿನ್ನ ಕೆಲಸಕ್ಕೆ ತುಂಬ ಖುಷಿ ಪಟ್ಟಿದ್ದಾರೆ. ಸೊ ನಂಗೆ ಅವಾಗ ಅನ್ನಿಸ್ತು, ಒಂದು ಸಿನಿಮಾ ಶಕ್ತಿ ಅದು, ನಾವು ತುಂಬ ಕಷ್ಟಪಡೋದು ಬೇಕಾಗಿಲ್ಲ, ಅದೇ ಅದಕ್ಕೆ ಎಲ್ಲಿಗೆ ಹೋಗಬೇಕು ಎಲ್ಲಿಗೆ ರೀಚ್ ಆಗಬೇಕು ಅದು ಆಗತ್ತೆ ಅನ್ನೋ ಒಂದು ನಂಬಿಕೆ. ನಿಮ್ಗೆ ಹೆಂಗ ಅನ್ನಿಸ್ತು ಸರ್? ಬಿಕಾಸ್ ಯಾಕಂತಂದ್ರೆ ಅಂತ ರಷ್ಯಾದಲ್ಲಿ ಬೇರೆ ಕಂಟ್ರಿಯಲ್ಲಿ ನಮ್ಗೆ ಅನ್ಸುತ್ತೆ ಬೇರೆ ಲ್ಯಾಂಗ್ವೇಜ್ ಡೈರೆಕ್ಟರ್ಸ್ ಏನಾದ್ರು ಹೊಗಳೋದೇನೆ ನಮ್ಮ ತರ ಖುಷಿ. ಸೊ ಇವ್ರಿಗೆ ಆಕ್ಟಿಂಗ್ ಚೆನ್ನಾಗಿದೆ ಅಂದಾಗ ಅಂತ, ಲೈಕ್ ನಿಮ್ಮ ಡೈರೆಕ್ಷನ್ ನ ಬೇರೆ ಕಂಟ್ರಿ ಡೈರೆಕ್ಟರ್ಸ್ ಹೊಗಳಿದಾಗ ಅದು ಎಷ್ಟು ಜವಾಬ್ದಾರಿ ಅಂತ ಅನ್ಸುತ್ತೆ ಅಂಡ್ ಎಷ್ಟು ಪ್ರೌಡ್ ಮೂಮೆಂಟ್ ಅಂತ ಅನಿಸ್ತದೆ? ಇಲ್ಲ ಖಂಡಿತ. ಅಂದರೆ ಈಗ ಅವರು ಇವಾಗ ನಾನು ಮ್ಯಾನ್ ಆಫ್ ದ ಮ್ಯಾಚ್ ಅಂತ ಒಂದು ಸಿನಿಮಾ ಮಾಡಿದೆ ಅಪ್ಪು ಸರ್ ಪ್ರೊಡಕ್ಷನ್ PRKಗೆ. ಅದು ಅಷ್ಟೇ, ನನಗೆ ಒಬ್ಬರು ಟ್ವೀಟ್ ಮಾಡಿದರು ಅಮೇರಿಕಾಯಿಂದ. ಅವರು ಅಮೇರಿಕಾ ಯಾವುದೋ ಫಿಲಮ್ ಫೆಸ್ಟಿವಲಲ್ಲಿ ಅವ್ರ ಜೂರಿ ಆ್ಯಂಡ್ ಈಸ್ ಎ ಆ್ಯಕ್ಟರ್ ಕಮ್ ಡೈರೆಕ್ಟರ್ ಅಮೇರಿಕಾದಲ್ಲಿ. ಅವ್ರು ನನಗೆ ಟ್ವೀಟ್ ಮಾಡಿದರು. ಅವ್ರು ಟ್ವೀಟ್ ಮಾಡಿ 3 ತಿಂಗಳ ಮೇಲೆ ನೋಡಿದೆ, ಅವರು ಅದೇ ಹಾಕಿದ್ರು, ಮ್ಯಾನ್ ಆಫ್ ದ ಮ್ಯಾಚ್ ಅಂತ ಒಂದು ಕನ್ನಡ ಸಿನಿಮಾ ನೋಡಿದೆ, ಇಟ್ ವಾಸ್ ಫ್ಯಾಂಟಾಸ್ಟಿಕ್ ಟ್ರೈ ಅಂತ ಅವ್ರು ಟ್ವೀಟಲ್ಲಿ ಹಾಕೊಂಡಿದ್ರು. ಸುಮ್ಮನೆ ನನಗೆ ಯಾರೋ ಕಳಿಸಿದ್ರು ಅದನ್ನು. ಸೊ ಈ ಥರ ಎಲ್ಲ ಅಂದಾಗ ಸಿನಿಮಾ ಶಕ್ತಿ ಬಗ್ಗೆನೇ ನನಗೆ ಖುಷಿ ಆಗುತ್ತೆ. ಅಂದರೆ ನಾವು ಅಷ್ಟೇ ಇಲ್ಲಿ ಕೂತ್ಕೊಂಡು ಯಾವುದೋ ಒಂದು ಕೊರಿಯನ್ ಫಿಲಮ್ ನೋಡ್ತಾ ಇರ್ತೀವಿ, ಯಾವುದೋ ರಷ್ಯನ್ ಫಿಲಮ್ ನೋಡ್ತಾ ಇರ್ತೀವಿ, ಅದನ್ನ ನೋಡ್ಕೊಂಡು ಯಾರಿಗೂ ಹಿಂಗೆ ಸಿನಿಮಾ ಹಿಂಗೆ ಮಾಡಿದಾನಲ್ಲ ಅಂತ ಯೋಚನೆ ಮಾಡ್ಕೊಂಡು ಮಾತಾಡ್ತಿರ್ತೀವಿ. ಅದೇ ಥರ ನಮ್ಮ ಸಿನಿಮಾಗಳನ್ನೂ ಅಲ್ಲಿ ಯಾರೋ ಕೂತ್ಕೊಂಡು ನೋಡಿ ನಮ್ಮ ಸಿನಿಮಾಗಳ ಬಗ್ಗೆನೂ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಅಂದರೆ ನಾವು ಇನ್ನೂ ಈ ಥರ ಜಾಸ್ತಿ ಸಿನಿಮಾಗಳು ಮಾಡೋಣ, ಕಂಟಿನ್ಯೂಸ್ ಆಗಿ ಸಿನಿಮಾಗಳು ಮಾಡೋಣ, ಇನ್ನೂ ಚೆನ್ನಾಗಿ ರೀಚ್ ಆಗೋಣ, ಅವರಿಗೆ ಎಂಟರ್ಟೈನ್ ಮಾಡೋಣ. ಇವಾಗ ನಮಗೇನು ಒಂದು ಕರ್ನಾಟಕ ಬೌಂಡ್ರಿ ಅಂತ ಅಂದ್ಕೊಂಡಿರ್ತೀವಿ, ಅದೆಲ್ಲ ಏನಿಲ್ಲ ಸಿನಿಮಾಕ್ಕೆ. ಅದು ಅದ್ರ ಪಾಡಿಗೆ ಅದು ಎಲ್ಲಿ ಬೇಕಾದ್ರೂ ದಾಟ್ಕೊಂಡು ಹೋಗುತ್ತೆ. ಕೆಲಸ ಮಾಡಬೇಕಷ್ಟೇ ನಾವು ಕಂಟಿನ್ಯೂಸ್ ಆಗಿ, ಆ ಥರ ಯೋಚನೆಗಳು ಅಷ್ಟೇ. ಸರ್ ಅವಾಗಿಂದ ಹೇಳ್ತಾ ಇದ್ದಾರೆ ಮ್ಯಾನ್ ಆಫ್ ದ ಮ್ಯಾಚ್ PRK ಪ್ರೊಡಕ್ಷನ್ ಅಲ್ಲಿ ಮಾಡಿದ್ದೀನಿ ಅಂತ. ಅಪ್ಪು ಸರ್ ಇದ್ರೆ ಈ ಸಿನಿಮಾವನ್ನು ನೋಡಿ ಎಷ್ಟು ಖುಷಿ ಪಡ್ತಿದ್ರು ಅಂತ? ಅಪ್ಪು ಸರ್ ಇದ್ದಿದ್ರೆ ಈ ಸಿನಿಮಾ ಇನ್ನೂ ಒಂದು 6 ತಿಂಗಳು ಮುಂಚೆ ರಿಲೀಸ್ ಆಗಿರೋದು. ಏನಂದ್ರೆ ಈಗ ನಾನು ಆಕ್ಚುಲಿ ಅಪ್ಪು ಸರಿಗೆ ಒಂದು ಸಿನಿಮಾ ಡೈರೆಕ್ಟ್ ಮಾಡಬೇಕಾಗಿತ್ತು 2019 ಲೊಕೇಶನ್ ಎಲ್ಲ ನೋಡಿ ಫೈನಲ್ ಆಗಿ ಬರೋಷ್ಟೊತ್ತಿಗೆ ಲಾಕ್ಡೌನ್ ಆಯಿತು. ಆಮೇಲೆ ಲಾಕ್ಡೌನ್ ಕಂಟಿನ್ಯೂ ಆಯಿತು. ಅಪ್ಪು ಸರ್ ಏನಂದ್ರು, ಸುಮ್ಮನೆ ಕಾಯೋದ್ರಲ್ಲಿ ಅರ್ಥ ಇಲ್ಲ ಸತ್ಯ, ಅವ್ರದ್ದು ಜೇಮ್ಸ್ ಇತ್ತು, ಯುವರತ್ನ ಇತ್ತು, ಅವ್ರೇನಂದ್ರು ನಿಮ್ದು ಏನಾದ್ರು ಒಂದು ಸಿನಿಮಾ ಮಾಡಿ ಸತ್ಯ, ಸುಮ್ಮನೆ ಕೂರೋ ಬದಲು ಮಾಡಿ ಅಂತ ಹೇಳಿ ಅವಾಗ ಮ್ಯಾನ್ ಆಫ್ ದ ಮ್ಯಾಚ್ ಮಾಡಿದ್ದು. ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ಅವ್ರು ನನಗೆ ಏನಾದ್ರು ಒಂದು ವಿಯರ್ಡ್ ಐಡಿಯಾ ಇದ್ರೆ ಮಾಡಿ ಸತ್ಯ ಸಿನಿಮಾ ಅಂತಂದಿದ್ರು. ನಾನು ಮ್ಯಾನ್ ಆಫ್ ದ ಮ್ಯಾಚ್ ಕತೆ ಹೇಳಿದೆ, ಸರ್ ತುಂಬಾ ವಿಯರ್ಡ್ ಆಗಿದೆ, ಬಟ್ ನನಗಂತೂ ಭಯ ಇದು ಮಾಡೋಕ್ಕೆ, ನೀವು ಓಕೆ ಮಾಡು ಅಂದ್ರೆ ಮಾಡ್ತೀನಿ ಸರ್ ಅಂತ. ಐಡಿಯಾ ಕೇಳಿ ಈ ಥರ ಅಟೆಂಪ್ಟ್ಗಳು ಯಾರು ಮಾಡೋದೇ ಇಲ್ಲ, ಮಾಡಿ ಸತ್ಯ, ಚೆನ್ನಾಗಿರತ್ತೆ ಚೆನ್ನಾಗಿರಲ್ಲ ಸೆಕೆಂಡರಿ, ಅಟೆಂಪ್ಟ್ ಮಾಡೋಣ ಫಸ್ಟು ಅಂತ ಅವ್ರು ಧೈರ್ಯ ಕೊಟ್ಟಿದ್ದಕ್ಕೆ ಮ್ಯಾನ್ ಆಫ್ ದ ಮ್ಯಾಚ್ ಸಿನಿಮಾ ಆಗಿದ್ದು. ಮ್ಯಾನ್ ಆಫ್ ದ ಮ್ಯಾಚ್ ಸಿನಿಮಾ ಮುಗಿದ ಮೇಲೂ ನಮ್ಮ ಪ್ರೊಡಕ್ಷನ್ ಜೊತೆ ಅಪ್ಪು ಸರ್ದು ಇನ್ನೂ 2 ಸಿನಿಮಾ, ಅಂದ್ರೆ ಆ ಪ್ರೊಡಕ್ಷನ್ ಇಂದ PRK ಪ್ರೊಡಕ್ಷನ್ 2 ಸಿನಿಮಾ ಆಗ್ಬೇಕಾಗಿತ್ತು. ಬಟ್ ಅನ್ಫಾರ್ಚುನೇಟ್, ಅದೇ ನಾನು ಹೇಳ್ದಂಗೆ ಅಪ್ಪು ಸರ್ ಇದ್ದಿದ್ರೆ ಈ ತರ ಐಡಿಯಾಗಳು ಅಥವಾ ಈ ತರ ಹೊಸ ಥಾಟ್ಗಳು ಒಂದು 6 ತಿಂಗಳು 7 ತಿಂಗಳು ಮುಂಚೆನೆ ಸಿನಿಮಾ ರಿಲೀಸ್ ಆಗಿ ಇನ್ನೊಂದಷ್ಟು ಜನಕ್ಕೆ, ಇನ್ನೂ ಎಕ್ಸ್ಟ್ರಾ ಜನಕ್ಕೆ ಈ ಸಿನಿಮಾ ಬಗ್ಗೆ ಗೊತ್ತಾಗಿ, ಸೊ ಆ ತರದ್ದು ಬೇರೆನೆ ಆಗೋದು ಅದು ಕತೆ. ಖಂಡಿತ, ಅಂದ್ರೆ ಅವರಿಗೆ ಮೆಸೇಜು ಮಾಡಿದ್ದೀನಿ, ಬಟ್ ಅವ್ರದ್ದು ಎಕ್ಕ ಸಿನಿಮಾ ಓಡಾಟ ಬಿಸಿಲಿ ಇರೋದ್ರಿಂದ ನಾನು ತುಂಬಾ ಫೋರ್ಸ್ಫುಲ್ ಆಗಿ ಕೇಳಕ್ ಹೋಗಿಲ್ಲ. ಅಂದ್ರೆ ಕೇಳಿದೀನಿ, ನೋಡೋಣ ಸತ್ಯ ಅಂದಿದ್ದಾರೆ. ಅವ್ರ ಟೈಮ್ ಆದಾಗ ಖಂಡಿತ ನೋಡ್ತಾರೆ. ಅವ್ರಿಗೆ ಇಂಟ್ರೆಸ್ಟ್ ಆಕ್ಚುಲಿ ಹೊಸ ಸಿನಿಮಾಗಳು, ಹೊಸ ಥಾಟ್ಸು. ಆಮೇಲೆ ನಮ್ಗೆ ಇಡೀ ಡಬ್ಬಿಂಗ್ ಮಾಡ್ಕೊಳಕ್ಕೆ PRKಲ್ಲೇ ನಾವು ಡಬ್ಬಿಂಗ್ ಮಾಡಿದ್ದು. ಫುಲ್ ಸಪೋರ್ಟ್ ಮಾಡಿದ್ರು. ಅಂದ್ರೆ ಅಶ್ವಿನಿ ಮೇಡಮ್, ನೀವು ಮಾಡಿ ಸತ್ಯ, ಆರಾಮಾಗಿ ಮಾಡ್ಕೊಳ್ಳಿ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಅಂತ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ರು. ಸೊ ಆ ಥರ ಖುಷಿ ಆಗತ್ತೆ. ಅಂದ್ರೆ ಒಂದು ಇಂಡಸ್ಟ್ರಿ ಎಲ್ಲರೂ ಸಪೋರ್ಟ್ ಮಾಡ್ತಾರೆ, ಎಲ್ಲರೂ ಹಿಂದೆ ನಿಂತ್ಕೊಂತಾರೆ ಸಿನಿಮಾ ಮಾಡಕ್ಕೆ, ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ನೀವು ಈಗಾಗಲೇ ಒಂದಷ್ಟು ಸಿನಿಮಾಗಳನ್ನ ಮಾಡಿದ್ರೆ ತುಂಬಾ ಕಮ್ಮಿ, ಬಟ್ ಎಸ್, ಆ ಸಿನಿಮಾಗಳ ಕ್ಯಾರೆಕ್ಟರ್ಗೂ ಕೃಪಾ ಕ್ಯಾರೆಕ್ಟರ್ಗೂ ಏನೆಲ್ಲ ಚೇಂಜಸ್ ಇದೆ ಅಂತ? ಡೆಫಿನೆಟ್ಲಿ ಚೇಂಜಸ್ ಇದೆ, ಬಟ್ ಆಸ್ ಐ ಸೆಡ್ ತುಂಬಾನೇ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಇದು. ಬಟ್ ಅದು ಏನಕ್ಕೆ ಚಾಲೆಂಜಿಂಗ್ ಅಂತ ನಾನು ಈಗಲೇ ಹೇಳಕ್ಕಾಗಲ್ಲ. ಯು ಹ್ಯಾವ್ ಟು ವಾಚ್ ದ ಸಿನಿಮಾ. ಬಟ್ ಕೃಪಾ ಆಸ್ ಅ ಕ್ಯಾರೆಕ್ಟರ್
ತುಂಬಾನೇ ಒಂದು ರೋಲರ್ ಕೋಸ್ಟರ್ ತರ ಹೋಗುತ್ತೆ. ಆಸ್ ಪರ್ಸನಲಿ ನನಗೆ ಹೇಗೆ ಪ್ರತಿದಿನ ಫೀಲ್ ಆಗುತ್ತಲ್ಲ, ಲೈಕ್ ಇವತ್ತು ಒಂದಿನ ಫೀಲಿಂಗ್ ಅಲ್ಲಿ ಇರ್ತೀನಿ ನಾನು, ನಾಳೆ ಖುಷಿಯಾಗಿರ್ತೀನಿ, ನಾಡಿದ್ದು ಮತ್ತೆ ಬೇಜಾರಾಗ್ತೀನಿ, ಇವತ್ತು ಐ ಗೆಸ್ ತುಂಬಾನೇ ಎಕ್ಸೈಟಿಂಗ್ ಅನ್ಸುತ್ತೆ. ಆ ತರದ ಜರ್ನಿ ಏನಿದೆ ಅಲ್ಲ, ಐ ಗೆಸ್ ಎವ್ರಿ ಗರ್ಲ್ ವಿಲ್ ಬಿ ಏಬಲ್ ಟು ಕನೆಕ್ಟ್ ಟು ದಟ್ ಕ್ಯಾರೆಕ್ಟರ್ ಕೃಪಾ ಅಂತ. ಅಂಡ್ ತುಂಬಾನೇ ಒಂದು ಇಂಡಿಪೆಂಡೆಂಟ್ ಆಗಿ ಥಾಟ್ ಪ್ರೊಸೆಸ್ ಇರುವಂತ ಹುಡುಗಿರು ಅವರೆಲ್ಲ ತುಂಬಾನೇ ಕನೆಕ್ಟ್ ಮಾಡ್ಕೊಂತಾರೆ. ಮದ್ವೆ ಆಗಕ್ ಹೊರಟಿರೋ ಹುಡುಗಿರು, ಮದ್ವೆಯಿಂದ ಓಡ್ ಹೋಗಿರೋ ಹುಡುಗಿರು ಅಂತವ್ರೆಲ್ಲರೂ ಎಲ್ಲ ಹುಡುಗಿರಿಗೂ ಕನೆಕ್ಟ್ ಆಗುವಂತ ಸಿನಿಮಾ ಅದು. ಆ ಕ್ಯಾರೆಕ್ಟರ್ ಹಾಗೇನೆ ಇದು. ಅಂಡ್ ಬಟ್ ಡಿಫ್ರೆಂಟ್ ಆಗಿ ಹೇಗಿದೆ ಅಂತ ನನ್ ಈಗ್ಲೇ ಹೇಳೋದು ಕಷ್ಟ ಆಗುತ್ತೆ. ಸರ್ ಬೈತಾರೆ, ನಂಗೆ ತುಂಬಾ ಬೈತಾರೆ. ಹೆಂಗ್ ಬೈತಾರೆ ಗೊತ್ತಾ? ಅದು ಬಿಫೋರ್ ಗೊಜ್ಜೋಲಕ್ಕಿ, ಆಫ್ಟರ್ ಗೊಜ್ಜೋಲಕ್ಕಿ. ಇವಾಗ ತಾನೇ ಅವ್ರು ಹೇಳಿದ್ರಲ್ಲ, ನಾನು ಇವತ್ತು ಒಂಥರ ಇರ್ತೀನಿ, ನಾಳೆ ಒಂಥರ ಇರ್ತೀನಿ, ನಾಡಿದ್ದು ಒಂಥರ ಇರ್ತೀನಿ ಅಂತ. ಅದ್ರ ಬದಲು ಈ 5 minutes ಮುಂಚೆ ಒಂಥರ ಇರ್ತೀನಿ, 5 minutes ಆದ್ಮೇಲೆ ಒಂಥರ ಇರ್ತೀನಿ. ಅಷ್ಟೇ, ಗೊಜ್ಜೋಲಕ್ಕಿನೂ ಆಯ್ತು. ಸದ್ಯ ತುಂಬಾ ಬೈತಾರೆ ಅನ್ನೋದಕ್ಕೆ ನಿಲ್ಸಿದ್ರು. ಒಂಥರ ನೋಡ್ತಾರೆ, ಏನೇನೋ ಹಿಂಗೆಲ್ಲ ಅಂತಾರೆ. ಟೆನ್ಷನ್ ಆಗತ್ತೆ ಇವ್ರಿಗೆ, ಯಾವಾಗ ಏನೇನ್ ಅನ್ಸುತ್ತೆ. ಅದನ್ನ ಹಂಗೆಲ್ಲ ಹೇಳಲ್ಲ, ಬಟ್ ಬೈತಾರೆ ತುಂಬಾ. ಆರ್ಟಿಸ್ಟ್ಗಳಿಗೆಲ್ಲ ಬರ್ರೆ ಅಂದ್ರೆ ಆ ಹಕ್ಕು ಚಲಾಯಿಸೋದು. ಡೈರೆಕ್ಟರ್ ಅಲ್ಲ, ಅರ್ಥ ಆಗಲ್ವಾ ನಿಮ್ಗೆ ಹೇಳಿದ್ರೆ? ಎಷ್ಟತಿ ಹೇಳೋದು ಹಂಗೆ ಹಿಂಗೆ ಅಂತಲ್ಲ. ನಾವೇನಾದ್ರೂ ಚೇಂಜ್ ಎಲ್ಲ ಹೆಸರು ಇದು ಒಂದ್ ಸ್ವಲ್ಪ ಹಿಂಗೇನಾದ್ರು ಮಾಡ್ಲಾ ಅಂತಂದ್ರೆ, ಏನಕ್ಕೆ ನಾನಿರೋದೇನಕ್ಕೆ, ನನ್ ಕೆಲ್ಸನೂ ನೀವೇ ಮಾಡಿ, ಹಂಗಲ್ಲ ಹೇಳ್ಬೋದು. ಅವಾಗ ಇವರು ಹಿಂಗ ನಾನಾದ್ರೂ ಕಿಚ್ಚಾಡ್ತೀನಿ, ಅವ್ರು ಕಿಚ್ಚೋಳಲ್ಲ. ಆಮೇಲೆ ನಾನು ಇಲ್ಲೇ ಪರವಾಗಿಲ್ಲ ಪ್ಲೀಸ್ ಬನ್ನಿ, ಫ್ಲೋಲ್ ಬಂದ್ಬಿಡ್ತು ಅಂತ ನಾವ್ ಹೇಳಿ ನಮ್ಮನೆಗೆ ಬಂದು ನಮ್ಮನೆ ಒಲೆಲೇನೆ ನಮ್ಮನೆ ಐಟಮ್ಸ್ ಗಳೆಲ್ಲ ಹಾಕೊಂಡು, ನಮ್ಮನೆ ಮೆಟೀರಿಯಲ್ಸ್ ಎಲ್ಲ ಹಾಕೊಂಡು, ಗೊಜ್ಜೋಲಕ್ಕಿ ನನ್ ಕೆಲೆ ಮಾಡ್ಸಿ, ಬಟ್ಲಿಗೂ ನನ್ ಕೆಲೆ ಹಾಕಿಸ್ಕೊಂಡು ತಿಂದೆಲ್ಲ ಆದ್ಮೇಲೆ ನಮಗೆ ನೋಡಿ ಅಯ್ಯೋ ದೇವ್ರೆ. ಫೈನಲಿ ಜೂನ್ 26 ಬರ್ತಾ ಇದ್ದೀರಾ? ಹೌದು. ಕನ್ನಡ ಪ್ರೇಕ್ಷಕರು ಗೊಜ್ಜೋಲಕ್ಕಿ ಯಾಕೆ ನೋಡ್ಬೇಕು ಅಂತ, ಎಕ್ಸ್ ಅಂಡ್ ವೈ ಗೊಜ್ಜೋಲಕ್ಕಿ ಯಾಕೆ ನೋಡ್ಬೇಕು ಅಂದ್ರೆ, ತುಂಬಾ ಸಂತೋಷವಾಗಿರೋದಕ್ಕೆ, ಆ ದಿನ ಸಿನಿಮಾ ನೋಡಿದ ದಿನ, ಸಿನಿಮಾ ನೋಡಾದ್ಮೇಲೆ ತುಂಬಾ ಸಂತೋಷವಾಗಿರೋದಕ್ಕೆ, 4 ಜನದ ಜೊತೆ ಎಕ್ಸ್ ಅಂಡ್ ವೈ ಸಿನಿಮಾ ಬಗ್ಗೆ ಮಾತಾಡೋದಿಕ್ಕೆ, ಸುಮ್ಮನೆ ಒಬ್ಬರೇ ಕೂತಾಗ ಖುಷಿಯಾಗಿ ಸಿನಿಮಾ ಬಗ್ಗೆ ಯೋಚನೆ ಮಾಡೋದಿಕ್ಕೆ, ಒಂದು ಗುಡ್ ಫೀಲ್ ಅಲ್ಲಿ ಇರೋದಿಕ್ಕೆ ಸಿನಿಮಾ ನೋಡಾದ್ಮೇಲೆ ಖಂಡಿತ ಈ ಸಿನಿಮಾ ನೋಡ್ಲೇಬೇಕು. ಸರ್ ಹೇಳ್ದಂಗೆಲ್ಲ ಒಂದು ಫನ್ ಜರ್ನಿಗೆ ಕರ್ಕೊಂಡು ಹೋಗ್ತೀವಿ ನಾವು. ಥ್ರೂ ಔಟ್ ದ ಸಿನಿಮಾ ಇಟ್ ಈಸ್ ವೆರಿ 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 ಎಂಟರ್ಟೈನಿಂಗ್. ಅದ್ರ ಜೊತೆಗೆ ಬೇಕಾದಂತ ಹುಳಿ, ಖಾರ, ಉಪ್ಪು ಎಲ್ಲ ಹಾಕಿದ್ದಾರೆ. ಎಲ್ಲದರ ಮಿಶ್ರಣ ಇದು. ಬೆಲ್ಲ, ಖಾರ, ಎಲ್ಲದರ ಮಿಶ್ರಣ ಅಂತ ಹೇಳ್ಬೋದು ಎಕ್ಸ್ ಅಂಡ್ ವೈ. ಅಂಡ್ ಯು ವಿಲ್ ಡೆಫಿನೆಟ್ಲಿ ಎಂಜಾಯ್ ಇಟ್ ಇನ್ ಥಿಯೇಟರ್ಸ್. ಇದು ಥಿಯೇಟರ್ ಅಲ್ಲೇ ನೋಡ್ಬೇಕಾದಂತ ಸಿನಿಮಾ. ಅಂಡ್ ನಿಮ್ಗೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ನೀವು ಒಂದ್ಸತಿ ಹೋಗಿ ನೋಡಿ ಅನ್ನೋದೊಂದೇ ರಿಕ್ವೆಸ್ಟ್ ಅಷ್ಟೇ. ಇದೇ ತಿಂಗಳು 26ಕ್ಕೆ ರಿಲೀಸ್ ಆಗ್ತಾ ಇದೆ. ಗುರುವಾರ ಸಿನಿಮಾ ರಿಲೀಸ್ ಅಂದ್ರೆ ಎಲ್ಲ ಶುಕ್ರವಾರ ಅನ್ಕೊಂಡ್ಬಿಡ್ತಾರೆ, ಬಟ್ ಇದು ಗುರುವಾರ 26ನೇ ತಾರೀಕು ಗುರುವಾರ. ನಾನು ಎಲ್ಲ ಕಡೆ ಅದು ಹೇಳ್ತಾ ಇದ್ದೀನಿ, 26 ಶುಕ್ರವಾರ ಅಲ್ವಾ ನೋಡ್ತೀನಿ ಬಿಡು ಮಗ ಅಂತ. ಶುಕ್ರವಾರ ಅಲ್ಲ ಕಣೋ, ಗುರುವಾರನೇ ರಿಲೀಸ್ ಮಾಡ್ತಾ ಇದ್ರೆ, ಗುರುವಾರನೇ ರಿಲೀಸ್ ಅಂತ. ಸೊ ಗುರುವಾರ 26ನೇ ತಾರೀಕು ರಿಲೀಸ್ ಆಗುತ್ತೆ. ಎಲ್ಲರೂ ಥಿಯೇಟರ್ ಅಲ್ಲಿ ಈ ಸಿನಿಮಾ ನೋಡಿ. ದಯವಿಟ್ಟು 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 ಸಿನಿಮಾನ ನೋಡಿ. ಎಕ್ಸ್ ಅಂಡ್ ವೈ. X and Y has all the ಗೊಜ್ಜೋಲಕ್ಕಿ in it. ತುಂಬಾ ಖುಷಿ ಆಯ್ತು ಇಲ್ಲಿ ಗಂಟ ಬಂದು. ಲೈಕ್ ನಿಮ್ಮ ಮನೆಗೆ ಬಂದು, ಯೂಶುವಲಿ ನಾವು ಡೈರೆಕ್ಟರ್ ಮನೆಗೆ ಹೋಗ್ಬೇಕು ಅಂತಂದಾಗ ದೊಡ್ಡ ಡೈರೆಕ್ಟರ್ ಹೇಗಿರ್ತಾರೋ ಏನೋ, ಯಾವ ತರ ತುಂಬಾ ಇವ್ರು ಹೇಳ್ದಂಗೆ ತುಂಬಾ ಸಿಂಪಲ್. ಬಟ್ ನಂಗಂತೂ ಬೈಸ್ಕೊಂಡಿದ್ ನನ್ಗೆ ಅಭ್ಯಾಸ ಇಲ್ಲ, ಬೈತಾರೆ ತುಂಬಾ ಬೈತಾರೆ, ಯಾವತ್ತೂ ನೋಡಿಲ್ಲ.
ಇವ್ರು ಹೇಳ್ದಂಗೆ ಇಸ್ ವೆರಿ ಸ್ವೀಟ್. ಗೊಜ್ಜಾವಲಕ್ಕಿ ತುಂಬಾ ಚೆನ್ನಾಗಿದೆ. ಅಂಡ್ ನೀವು ಇವ್ರು ಹೇಳ್ದಂಗೆ ಎಲ್ಲಾನು ಉಪ್ಪು, ಹುಳಿ, ಖಾರ, ಬೇವು ಅದೆಲ್ಲಾನು ಕೂಡ ಚೆನ್ನಾಗಿ ಮಿಕ್ಸ್ ಆಗಿದೆ. ನಾನು ಟ್ರೈಲರ್ ನೋಡಿದಾಗ್ಲೂ ಕೂಡ ಎಲ್ಲ ಸೆಂಟಿಮೆಂಟ್ ಆಗಿರ್ಬೋದು, ಕಾಮಿಡಿ ಆಗಿರ್ಬೋದು, ಅವ್ರ ಆಕ್ಟಿಂಗ್ ಆಗಿರ್ಬೋದು ಎಲ್ಲ ತುಂಬಾ ಚೆನ್ನಾಗಿ ಮಾಡ್ಬೋದಿದೆ. ಅಂಡ್ ಥಿಯೇಟರ್ ಅಲ್ಲಿ ವಾಚ್ ಮಾಡೋದಕ್ಕೆ ಈಗಲ್ಲಿ ವೆಯ್ಟ್ ಮಾಡ್ತೀನಿ ನಾನು. ಖಂಡಿತ. ಪ್ರೀಮಿಯರ್ ಶೋ ಏನಾದ್ರು ಮಾಡೋದುಂಟ ಅಭ್ಯಾಸ? ಪ್ರೀಮಿಯರ್ ಶೋ ಇವಾಗ ನನಗೆ- ಸದ್ಯಕ್ಕಿಲ್ಲ. ಯಾಕೆಂದ್ರೆ ನಾನು ಆಕ್ಚುಲಿ ಕನ್ನಡದಲ್ಲಿ ಪ್ರೀಮಿಯರ್ ಶೋ ಯಾವ ಸಿನಿಮಾದವ್ರು ಮಾಡ್ತಾರಲ್ಲ, ನಾನು ಎಲ್ಲರಿಗೂ ಏನ್ ರಿಕ್ವೆಸ್ಟ್ ಮಾಡ್ತೀನಿ ಅಂದ್ರೆ ಪ್ರೀಮಿಯರ್ ಶೋ ಮಾಡೋದು ಬೇಡ ನಾವು ಅಂತ. ಯಾಕೆಂದ್ರೆ ಫಸ್ಟ್ ನಾವು ಆಸ್ ಎ ಇಂಡಸ್ಟ್ರಿ ಅವರಾಗಿ ಇವಾಗ ನನಗೆ ಯಾರು ಪ್ರೀಮಿಯರ್ ಶೋ ಕರೆದ್ರೆ ನಾನು ಹೋದಾಗ ನನಗೆ ಫ್ರೀಯಾಗಿ ಸಿನಿಮಾ ತೋರಿಸ್ತಾರೆ, ಫ್ರೀಯಾಗಿ ಪೆಪ್ಸಿ ಕೊಡ್ತಾರೆ, ಫ್ರೀಯಾಗಿ ಪಾಪ್ಕಾರ್ನ್ ಕೊಡ್ತಾರೆ, ನನಗೆಲ್ಲ ಫ್ರೀಯಾಗಿ ಸಿಗುತ್ತೆ. ಬಟ್ ನಾನೊಬ್ಬ ಸಿನಿಮಾದವನಾಗಿ ನಾನು ದುಡ್ಡು ಕೊಟ್ಟು ಸಿನಿಮಾ ನೋಡಬೇಕು. ಸೊ ಇಡೀ ಇಂಡಸ್ಟ್ರಿ ಅವರು ಎಲ್ಲರೂ ಬರೋಣ ಥಿಯೇಟರ್ಗೆ, ನಾವು ಫಸ್ಟ್ ದುಡ್ಡು ಕೊಡೋಣ ಟಿಕೆಟ್ಗೆ, ಅವಾಗ ಎಲ್ಲ ಜನ ಥಿಯೇಟ್ರಿಗೆ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾವು ಥಿಯೇಟ್ರಿಗೆ ಹೋಗ್ದಲ್ಲೇ ಜನ ಥಿಯೇಟ್ರಿಗೆ ಬರೋಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಒಪಿನಿಯನು. ತುಂಬ ಜನ ಕೇಳ್ತೀನಿ ಪ್ರೀಮಿಯರ್ ಶೋ ಬೇಡ, ಎಲ್ಲ ಥಿಯೇಟ್ರಿಗೆ ಹೋಗೋಣ. ನನಗೆ ಯಾರು ಫೋನ್ ಮಾಡಿದ್ರೆ ಪ್ರೀಮಿಯರ್ ಶೋಗೆ ಬನ್ನಿ ಅಂದರೆ ನಾನು ಡೈರೆಕ್ಟಾಗಿ ಹೇಳ್ತೀನಿ, ಇಲ್ಲಪ್ಪ ಥಿಯೇಟ್ರಲ್ಲಿ ದುಡ್ಡು ಕೊಟ್ಟು ನೋಡ್ತೀನಿ, ಪ್ರಾಬ್ಲಮ್ ಇಲ್ಲ ಅಂತ. ಸೊ ಅದಕ್ಕೆ ನನಗೆ ಪ್ರೀಮಿಯರ್ ಶೋ ಇಲ್ಲ. ಆಮೇಲೆ ನನಗೆ ನಮ್ಮ ಇಂಡಸ್ಟ್ರಿ ಬಗ್ಗೆ ಒಂದು ತುಂಬ ರಾಮರಿಂದನೂ ನಂಬಿಕೆ ಏನಂದರೆ, ತೀರಾ ಒಳ್ಳೆ ಸಿನಿಮಾ ಅನ್ಸಿದ್ರೆ ನಾವೇನು ಪ್ರೀಮಿಯರ್ ಶೋ ಕರಿಬೇಕು ಅಂತನೂ ಇಲ್ಲ, ಅಥವಾ ನಾನು ಪರಿಚಯ ಇರಬೇಕು ಅಂತಲ್ಲ, ಫ್ರೆಂಡ್ ಇರಬೇಕು ಅಂತಲ್ಲ, ಕೂತಿರೋ ಜಾಗದಿಂದನೇ ಪ್ರಮೋಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಡೀ ಇಂಡಸ್ಟ್ರಿ ಸ್ಟಾರ್ಟ್ ಮಾಡುತ್ತೆ. ಆ ನಂಬಿಕೆ ಸಿಕ್ಕಾಪಟ್ಟೆ ಇದೆ ನಮ್ಮ ಇಂಡಸ್ಟ್ರಿ ಮೇಲೆ. ಯಾಕಂದ್ರೆ ನಾವು ರಾಮರೇ ಮಾಡಿದ ನಾವು ಯಾರು ಅಂತಾನೆ ಗೊತ್ತಿಲ್ಲದಿರೋ ಕಾಲದಲ್ಲಿ ಇಡೀ ಇಂಡಸ್ಟ್ರಿ ಅಂದರೆ ನಿಮಗೆ ಅಪ್ಪು ಸರು, ಗಣೇಶ್ ಸರು, ಸುದೀಪ್ ಸರು, ಆ ಥರ ಟಾಪ್ ಹೀರೋಸಿಂದ ಹಿಡಿದು ಹೊಸ ಹೀರೋಗಳ ತನಕ ಅಥವಾ ಹೊಸ ಡೈರೆಕ್ಟರ್ಸ್ ತನಕ, ಹೊಸ ಹೀರೋಯಿನ್ಗಳ ತನಕ ಎಲ್ಲರೂ, ಎಲ್ಲ ಟೆಕ್ನಿಷಿಯನ್ಸು ಹೆಂಗೆ ಪುಷ್ ಮಾಡಿದ್ರು ಸಿನಿಮಾನ ಅಂದರೆ, ಇದು ಒಂದು ಕನ್ನಡದಲ್ಲಿ ಈ ಥರದೊಂದು ಸಿನಿಮಾ ಬಂದಿದೆ ನೋಡಿ ಅಂತ. ಸೊ ಒಳ್ಳೆ ಸಿನಿಮಾಕ್ಕೆ ನಾಟ್ ಓನ್ಲಿ ರಾಮರೇ ತುಂಬ ಸಿನಿಮಾಕ್ಕೆ ಮಾಡಿದ್ದಾರೆ ಆ ಥರ. ಸೊ ಕನ್ನಡ ಇಂಡಸ್ಟ್ರಿ ಬಗ್ಗೆ, ಕನ್ನಡ ಇಂಡಸ್ಟ್ರಿ ಜನಗಳ ಬಗ್ಗೆ ಒಂದು ನಂಬಿಕೆ ಇದೆ. ಸೊ ಪ್ರೀಮಿಯರ್ ಶೋ ಮಾಡ್ತಾ ಇಲ್ಲ. ಸಿನಿಮಾ ನೋಡಿ ನಿಮ್ಮ ಅನಿಸಿಕೆ, ಅಭಿಪ್ರಾಯನ ಹೇಳಿ. ನೀವು ಹೇಳಿ 4 ಪ್ರಮೋಷನ್ ಅನ್ನೋದು ನಾನು ನಿಮಗೆ ಹೇಳ್ಬೇಕು, ನೀವು 4 ಜನಕ್ಕೆ ಹೇಳ್ಬೇಕು, ಹಾಗೆ ಆಗಬೇಕು ಪ್ರಮೋಷನ್. ಸೊ ಹಂಗಾಗತ್ತೆ ಅಂತ ನಂಬಿಕೆಯಲ್ಲಿದ್ದೀನಿ. ನೋಡುವ 26 ಥಿಯೇಟ್ರಲ್ಲಿ ಜೊತೆಗೆ ಸಿನಿಮಾ ನೋಡುವ ಎಲ್ಲರ ಜೊತೆ. ನಾನೆಲ್ಲ ಪ್ರೀಮಿಯರ್ ಶೋ ಮಾಡ್ಬಿಟ್ಟು ಗೊಜ್ಜಾವಲಕ್ಕಿ ಬಿಡ್ತಾರೆ ಎಲ್ಲರಿಗೂ ಅಂತ ಅನ್ಕೊಂಡಿದ್ದೀನಿ. ಈಗ 3 ಜನ ಮಾಡಿರೋದಕ್ಕೆ ಇಷ್ಟೆಲ್ಲ ಸರ್ಕಸ್ ಆಗಿದೆ. ಪ್ರೀಮಿಯರ್ ಶೋ 200 ಜನಕ್ಕೆ ನಾವು ಒಂದು ಕರ್ಬೇವಿನ ಸೊಪ್ಪಿನ ಮರ ತಗೊಂಡು ಮನೆ ಮುಂದೆ ನೆಡ್ಬೇಕು, ಅದು ಬೆಳಿಬೇಕು. ಇವರು ಈಗ ಒಂದು ದಂಡ ತಗೊಂಬಂದು ಬಿಸಾಕ್ಬೇಕು, ಅದಕ್ಕೆ ಎಣ್ಣೆ ಬಾಂಡೆ ಒಳಗಡೆ ಹಾಗೆ ಮಾಡೋಬೇಕು. ಇಷ್ಟೆಲ್ಲ ಇರೋದ್ರಿಂದ ಗೊಜ್ಜಾವಲಕ್ಕಿ ಮತ್ತೆ ಪ್ರೀಮಿಯರ್ ಶೋ ಎರಡು ಬೇಡ ಅಂತ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಬಾಸ್ ಟಿವಿಗೆ ಗೊಜ್ಜಾವಲಕ್ಕಿ ಈ ತಮ್ಮನ ಗೊಜ್ಜಾವಲಕ್ಕಿ ತೋರಿಸ್ಕೊಟ್ಟಿದ್ದಕ್ಕೆ ಅಂಡ್ ನಿಮ್ಮ ಎಕ್ಸೈಟ್ ಲೈಕ್ ಗೊಜ್ಜಾವಲಕ್ಕಿ ತೋರಿಸ್ಕೊಟ್ಟಿದ್ದಕ್ಕೆ ಅಂಡ್ ಇಬ್ಬರಿಗೂ ಅಂಡ್ ಇಡೀ ತಂಡಕ್ಕೂ ಒಳ್ಳೆದಾಗ್ಲಿ. ಆಲ್ ದ ಬೆಸ್ಟ್. ನಾನಂತೂ ಫಸ್ಟ್ ನಿಮ್ಮಿಬ್ಬರ ಜೊತೆ ಕೂತ್ಕೊಂಡು ಖಂಡಿತ 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 ಥ್ಯಾಂಕ್ ಯು. ನೀವು ಎಲ್ಲ ನಮ್ಮ ಮನೆಗೆ ಬಂದಿದ್ದಕ್ಕೆ, ನಮ್ದೆಲ್ಲ ಮಂಗಾಟಗಳನ್ನೆಲ್ಲ ಕ್ಯಾಪ್ಚರ್ ಮಾಡಿದ್ದಕ್ಕೆ, ವಿಷಯ ಇದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಗೊಜ್ಜಾವಲಕ್ಕಿ ಅಂತೂ ಸಕ್ಕತ್ತಾಗಿದೆ. ಎಕ್ಸ್ಟೆಂಡ್ ಸಿನಿಮಾನು ಕೂಡ ಸೂಪರ್ ಆಗಿರುತ್ತೆ. ಬಿಕಾಸ್ ಯಾಕಂತಂದ್ರೆ ಟ್ರೈಲರ್ ನೋಡಿದ್ರೆ ಪ್ರಾಮಿಸಿಂಗ್ ಆಗಿ ಬಂದಿದೆ. ಅಂಡ್ ಅವ್ರು ಹೇಳ್ದಂಗೆ ಆ ಫ್ಯಾಂಟಸಿ ಆಗಿರ್ಬೋದು, ಕಾಮಿಡಿ ಆಗಿರ್ಬೋದು ಸಿಕ್ಕಾಪಟ್ಟೆ ವರ್ಕೌಟ್ ಆಗಿದೆ. ನಾನಂತೂ ಈಗಲ್ಲಿ ಫಸ್ಟ್ ಶೋ ಇಡೀ ಟೀಮ್ ಜೊತೆ ನೋಡೋದಕ್ಕೆ ವೇಟ್ ಮಾಡ್ತಾ ಇರ್ತೀನಿ. ಅಂಡ್ ಎಲ್ಲರೂ ಬಂದು ಆದಷ್ಟು ಬೇಗ 26ನೇ ತಾರೀಕಿಂದ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಎಕ್ಸ್ಟೆಂಡ್ ಸಿನಿಮಾ ನೋಡಿ. ಅಂಡ್ ಕನ್ನಡ ಸಿನಿ ಪ್ರೇಕ್ಷಕರಿಗಾಗಿರ್ಬೋದು, ಹಾಗೇನೆ ಕನ್ನಡ ಸಿನಿಮಾದಲ್ಲಿ ಯಾರೆಲ್ಲಾನು ಒಂದು ಹೊಸ ಪ್ರಯತ್ನಗಳನ್ನ ಮಾಡ್ತಾರೆ ಅವ್ರಿಗೆಲ್ಲ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಒಳ್ಳೆದಾಗ್ಲಿ. ಆಲ್ ದ ಬೆಸ್ಟ್. ಇದಾಗಿತ್ತು ಇವತ್ತಿನ ಎಕ್ಸೆಂಡ್ ವೀಕ್ ಗೊಜ್ಜಾವಲಕ್ಕಿಯ ವಿಶೇಷ ಎಪಿಸೋಡ್. ಮತ್ತಷ್ಟು ಇಂಟ್ರೆಸ್ಟಿಂಗ್ ಇಂಟರ್ವ್ಯೂಸ್ ಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬಾಸ್ ಟಿವಿ ಕನ್ನಡ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.